ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಮಲರಗೊಂಡು ಎಲ್ಲ ಪೂಜ್ಯರ ಪಾದ ಪದ್ಮ ಕಮಲಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಜಗದಾದಿ ಬಸವಾದಿ ಪ್ರಮುಖರನ್ನು ಮೊದಲುಗೊಂಡು ಋಷಿ ಸಂತ ಮುನಿಗಳ ಮಹಾತ್ಮರ ಮೊದಲುಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ವಂದಿಸಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಯಾವ ಶ್ರಾವಣ ಮಾಸದ ನಿಮಿತ್ತವಾಗಿ ಇಲ್ಲಿ ಬಿಟ್ಟರು ಹಲೋ 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 ಶ್ರಾವಣ ಮಾಸದ ನಿಮಿತ್ತವಾಗಿ ನೂತನವಾಗಿ ನಿರ್ಮಾಣಗೊಂಡಂತ ಜೀಗರಕಲ್ಲ ಮಲ್ಲಾಪುರ ಗ್ರಾಮದ ಸುಕ್ಷೇತ್ರ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ 5-6 ದಿನಗಳ ಪರ್ಯಂತರವಾಗಿ ನೀವೆಲ್ಲರೂ ಶ್ರವಣವನ್ನು ಮಾಡ್ತಾ ಇದ್ದು ಈ ಶ್ರವಣದಿಂದ ಆಗುವ ಫಲ ಮತ್ತು ನಿಮಗೆ ಆಗುವಂತ ಲಾಭ ಏನು ಅನ್ನುವುದನ್ನ ಮಹಾತ್ಮರು ಬಹಳ ಇನ್ನೊಂದೊಂದು ತಗೊಂತಾರಲ್ಲ ಇದು ಬೇರೆದಕ್ಕೆ ಬೇರೆ ಕಡೆ ಅದಕ್ಕೊಂದು ಬೇಡ ಲಾಸ್ಟ್ ಆಗಿ ಅದು ಯಾಕಂದ್ರೆ ಬೇರೆ ಸ್ಟಫ್ ಅದಕ್ಕಲ್ಲ ಜಸ್ಟ್ ಮಾಡಬೇಕು. ಈ ಕ್ಷೇತ್ರದಲ್ಲಿ ಸಾಕು ಈ ಒಂದು ಕಾರ್ಯ ನಡಿಬೇಕಾಗಿದ್ರೆ ಇದಕ್ಕೆಲ್ಲ ಕಾರಣ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಹಿಮೆ, ಸಿದ್ಧಾರೂಢ ಮಹಾಸ್ವಾಮಿಗಳ ಕೃಪೆ ತಮ್ಮೆಲ್ಲರ ಮೇಲೆ ಇದ್ದ ಕಾರಣಕ್ಕಾಗಿಯೇ ಇಂಥ ಒಂದು ಅಡವಿಯಾಗಿ ಇರುವಂತ ಕಾಡಾಗಿರುವಂತ ಈ ಭೂಮಿಯಲ್ಲಿ ಬೃಹತ್ ಆಕಾರದ ಹುಬ್ಬಳ್ಳಿಯ ಶ್ರೀಮಠವೇ ಮಲ್ಲಾಪುರ ಗ್ರಾಮಕ್ಕೆ ಆಗಮಿಸಿ ಸಿದ್ಧಾರೂಢರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಗಳಾಗಿ
ಇಲ್ಲಿ ನೆಲೆ ನಿಂತು ತಮ್ಮೆಲ್ಲರನ್ನ ಉದ್ಧಾರ ಮಾಡುವ ಕಾರಣಕ್ಕಾಗಿಯೇ ಈ ಶ್ರೀಮಠ ಇಲ್ಲಿ ಉದ್ಭವ ಆಗಿದೆ. ಎಲ್ಲ ಕಡೆ ಬಹಳ ಸ್ಥಳ ಜಾಗ ಎಲ್ಲ ಕಡೆ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಇದೇ ಜಾಗದಲ್ಲಿ ಇದೇ ಗ್ರಾಮದಲ್ಲಿ ಆಗಬೇಕು ಅಂತ ಸಂಕಲ್ಪ ಏನಾದ್ರು ಇದ್ರೆ ಅದು ಸಿದ್ಧಾರೂಢ ಮಹಾಸ್ವಾಮಿಗಳ ಬಸವಾನಂದರ ಒಂದು ಸತ್ಯ ಸಂಕಲ್ಪದಂತೆ ನಿರ್ಮಾಣವಾದದ್ದು. ಅದು ವಿಚಾರ ತಮಗೆಲ್ಲರಿಗೂ ಗೊತ್ತದ್ದಂತೆ ಸಿದ್ಧಾರೂಢ ಮಹಾಸ್ವಾಮಿಗಳು ಜಗತ್ತಿನಲ್ಲಿ ಹುಟ್ಟಿ ಬರಲಿಕ್ಕೆ ಕಾರಣ ಏನು ಅಂದ್ರೆ, ನೀವೆಲ್ಲ ಚರಿತ್ರೆಯನ್ನು ಕೇಳಿರಿ. ಈ ನಾಡಿನಲ್ಲಿ ಜಗತ್ತಿನಲ್ಲಿ ಹಿಂದೆ ಎಷ್ಟೋ ಜನ ಮಹಾತ್ಮರು, ಶರಣರು, ಸಂತರು, ಶ್ರೀಕೃಷ್ಣ, ರಾಮ ಮೊದಲಾದವರು ಹುಟ್ಟಿ ಬಂದದ್ದು ಜಗತ್ತಿಗೆ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಉದ್ಧಾರವನ್ನ ಮಾಡಿ ನಮ್ಮ ಜನನ ಮರಣ ದುಃಖವನ್ನ ನಿವೃತ್ತಿ ಮಾಡಿ ನಮಗೆ ಜ್ಞಾನದ ಬದುಕಿನ ಮಾರ್ಗವನ್ನ ತೋರಿಸಲಿಕ್ಕೆ ನಮ್ಮಂತೆ ಹುಟ್ಟಿ ಜಗತ್ತನ್ನ ಕಲ್ಯಾಣ ಮಾಡಿ ಹೋದಂತ ಮಹಾತ್ಮರು. ಅವರು ನಮ್ಮ ನಿಮ್ಮಂತೆ ಸುಮ್ಮನೆ ಹುಟ್ಟಿ ಬಂದಿಲ್ಲ, ಜಗತ್ತನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ, ಕಲ್ಯಾಣವನ್ನು ಮಾಡೋದಕ್ಕೋಸ್ಕರವಾಗಿನೇ ಹುಟ್ಟಿ ಬಂದಂತ ಮಹಾತ್ಮರು. ಹಾಗಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಈ ಭಾರತ ದೇಶದಲ್ಲಿ ಯಾವ ಬೀದರಿನ ಚಳಕಾಪುರ ಎನ್ನುವಂತ ಗ್ರಾಮದಲ್ಲಿ ದೇವ ಮಲ್ಲಮ್ಮ ಮತ್ತು ಶಾಂತ ಮಲ್ಲಪ್ಪ ಎನ್ನುವ ಪುಣ್ಯ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತ ಪುಣ್ಯಾತ್ಮರು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಅವರು ಹುಟ್ಟಿದ ಮೇಲೆ ಹೇಗಾಯಿತು ಅಂದ್ರೆ, ಈ ಜಗತ್ತಿನಲ್ಲಿ ದೊಡ್ಡ ರೋಮಾಂಚನವಾದಂತ ಕಾರ್ಯಗಳೇ ನಡೆದು ಹೋದವು. ಯಾಕೆ ಹೀಗಾಯಿತು ಅಂದ್ರೆ, ಹಿಂದೆ ಕೈಲಾಸದಲ್ಲಿ ದೇವತೆಗಳ ಸಭೆ ನಡೆದಾಗ ಆ ಸಭೆಯಲ್ಲಿ ಚರ್ಚೆ ಆಯಿತು, ಈ ಕಾಲದಲ್ಲಿ ಅನ್ಯಾಯ ಹೆಚ್ಚಾಗಿದೆ, ಮಾನವರಿಗೆ ಮನುಷ್ಯರಿಗೆ ಬಹಳ ದುಃಖ ಆಗಿದೆ, ಆ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಆ ಮನುಷ್ಯರಿಗೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಜಗತ್ತನ್ನ ಉದ್ಧಾರ ಮಾಡೋಕ್ಕೋಸ್ಕರವಾಗಿಯೇ ಆ ಸಭೆಯಲ್ಲಿ ನಿರ್ಣಯ ಆಯಿತು. ಪರಮಾತ್ಮ ವಿಚಾರ ಮಾಡಿದ, ಈ ಜಗತ್ತನ್ನ ಉದ್ಧಾರ ಮಾಡಿ ಕಲ್ಯಾಣ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಪರಮಾತ್ಮನೇ ಈ ಭೂಲೋಕದಲ್ಲಿ ಜನ್ಮವನ್ನು ಎತ್ತಿ ಜಗತ್ತನ್ನ ಉದ್ಧಾರ ಮಾಡಬೇಕು, ಇಲ್ಲಂದ್ರೆ ಇದು ಉದ್ಧಾರ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಆ ಪರಮಾತ್ಮ ವಿಚಾರವನ್ನ ಮಾಡಿ ತನ್ನ ಮೂಲ ವೇಷವನ್ನ ಧರಿಸಿ ಪರಮಾತ್ಮ ಜಗತ್ತಿನಲ್ಲಿ ಎಂದೂ ಹುಟ್ಟಿ ಬಂದಿಲ್ಲ. ಪರಮಾತ್ಮ ನಿರಾಕಾರನ, ಪರಮಾತ್ಮ ನಿರವಯವನ, ಪರಮಾತ್ಮನ ರೂಪ ಬಹಳ ವಿಚಿತ್ರ ಅದ. ನಾವು ಪರಮಾತ್ಮ ದೇವರು ಅಂತ ಕರಿತೀವಿ. ಆ ಪರಮಾತ್ಮ ನಿಜವಾಗಿ ತನ್ನ ರೂಪವನ್ನು ಧರಿಸಿ ನಮ್ಮ ಎದುರಿಗೆ ಬಂದು ನಿಂತರೆ ನಾವು ಈ ಮಠದಲ್ಲಿ ಯಾರೂ ಇರೋಂಗಿಲ್ಲ, ಎಲ್ಲರೂ ಓಡಿ ಹೋಗ್ತೀವಿ. ಯಾಕಂದ್ರೆ ಆತನ ಚಿತ್ರವನ್ನ ನೀವು ಫೋಟೋದಲ್ಲಿ ನೋಡಿರ್ತೀರಿ. ಆತನ ಚಿತ್ರ, ಆತನ ವೇಷ ಹೇಗಿದೆ ಅಂದ್ರೆ, ಆತನು ಕೊರಳಲ್ಲಿ ಸರ್ಪಗಳನ್ನು ಧರಿಸಿ, ರುಂಡಮಾಲೆಯನ್ನು ಧರಿಸಿ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು
ಮೈಯಲ್ಲಿ ಚರ್ಮವನ್ನು ಸುತ್ತಿಕೊಂಡು ತಲೆಯಲ್ಲಿ ಗಂಗೆಯನ್ನು ಹೊತ್ತುಕೊಂಡು ಮುದಿ ಎತ್ತನ್ನ ವಾಹನವನ್ನಾಗಿ ಮಾಡಿಕೊಂಡಂತ ಪರಮಾತ್ಮನ ಚಿತ್ರವನ್ನ ನೀವು ನೋಡಿರಿ, ನಾವು ನೋಡಿವಿ. ಅದೇ ಪ್ರಕಾರ ಪರಮಾತ್ಮ ಪ್ರತ್ಯಕ್ಷ ಆದ್ರೆ ನಾವ್ಯಾರೂ ಪರಮಾತ್ಮನ ಸಮೀಪ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ಆತನ ಕೊರಳಲ್ಲಿ ರುಂಡಮಾಲೆ ಆದ, ಆತನ ಕೊರಳಲ್ಲಿ ಸರ್ಪಗಳಾವ, ಆತನಲ್ಲಿ ವಿಚಿತ್ರವಾದ ಆಕಾರ ರೂಪ ಇರೋದ್ರಿಂದ ಯಾರು ಹೋಗೋದಿಲ್ಲ ಅಂತ ಗೊತ್ತಾಗಿ ಅದೇ ವೇಷವನ್ನು ಧರಿಸಿ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಲ ಕಾಲಕ್ಕೆ ಕೃಷ್ಣನ ಅವತಾರವನ್ನು ಧರಿಸಿ ಕೃತಾಯುಗದಲ್ಲಿ, ತ್ರೈತ್ರಾಯುಗದಲ್ಲಿ, ದ್ವಾಪಾರ ಯುಗದಲ್ಲಿ, ಕಲಿಯುಗದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳಾಗಿ ಚಳಕಾಪುರದಲ್ಲಿ ಆ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತ ಮಹಾತ್ಮರು. ಅಂದ್ರೆ ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳೇ, ಸಾಕ್ಷಾತ್ ಪರಮಾತ್ಮ. ಈ ಸಿದ್ಧಾರೂಢರ ಮಹಿಮೆ ಚರಿತ್ರೆ, ಸಿದ್ಧಾರೂಢ ಯಾರು, ಅವರು ಯಾಕೆ ಈ ಜಗತ್ತಿಗೆ ಬಂದರು, ಬಂದ ಮೇಲೆ ಜಗತ್ತನ್ನು ಯಾವ ರೀತಿ ಉದ್ಧಾರವನ್ನ ಕಲ್ಯಾಣವನ್ನಾಗಿ ಮಾಡಿದರು ಅನ್ನುವ ವಿಚಾರ ನಿಮಗೆಲ್ಲರಿಗೂ ಗೊತ್ತಾದ್ರೆ ಸಿದ್ಧಾರೂಢರ ಮಹಿಮೆ, ಸಿದ್ಧಾರೂಢರ ಸಾಮರ್ಥ್ಯ, ಸಿದ್ಧಾರೂಢರ ಶಕ್ತಿ ಎಷ್ಟು ಅನ್ನೋದು ನಿಮಗೂ ಗೊತ್ತಾಗ್ತದ, ಎಲ್ಲರಿಗೂ ಗೊತ್ತಾಗ್ತದೆ. ಹಾಗಾಗಿ ಆ ಮಹಾಪುರುಷರು ಜಗತ್ತನ್ನ ಕಲ್ಯಾಣ ಮಾಡೋದಕ್ಕೋಸ್ಕರವಾಗಿ ಬಾಲ್ಯಾವಸ್ಥೆಯಲ್ಲಿ 5, 6, 7 ವರ್ಷದಲ್ಲಿ ಚಿಕ್ಕ ಬಾಲಕನಿದ್ದಾಗ ಅನೇಕ ಪವಾಡಗಳನ್ನು ಮಾಡಿದರು, ಅನೇಕ ಜನರನ್ನ ಕಲ್ಯಾಣ ಮಾಡಿದರು, ಅನೇಕ ಜನರನ್ನ ಉದ್ಧಾರವನ್ನ ಮಾಡಿ 5, 6, 7 ವರ್ಷದಲ್ಲಿ ಮನೆಯನ್ನ ತೊರಿಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ಮನೆಯನ್ನು ತೊರಿಬೇಕಾಗಿತ್ತು ಅಂದ್ರೆ ಅದರ ಲಕ್ಷ್ಯಾರ್ಥ ಏನಾದಂದ್ರೆ ಜಗತ್ತನ್ನ ನಾವು ಕಲ್ಯಾಣ ಮಾಡಬೇಕಾಗಿತ್ತು. ನಮ್ಮ ಮಾನವ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕಾಗಿದ್ರೆ ಅದು ಒಬ್ಬ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಅನ್ನುವುದು ಗೊತ್ತಿತ್ತು. ಹಾಗಾಗಿ ನಾನು ನೇರವಾಗಿ ಜಗತ್ತನ್ನ ಕಲ್ಯಾಣ ಮಾಡಿ ಹೋದರೆ ಮಾನವರು ಮಹಾತ್ಮರ ಹಿಂದೆ ತಿರುಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ತಮ್ಮ ಸಂಸಾರವನ್ನು ಬಿಟ್ಟು ಓಡಿ ಹೋಗ್ತಾರೆ. ಎಲ್ಲರೂ ಸನ್ಯಾಸಿಗಳಾಗಿ ಈ ಸಂಸಾರವನ್ನು ನಾಶ ಮಾಡಬಹುದು ಅನ್ನುವ ಭಾವನೆ ಇಟ್ಟುಕೊಂಡು ಸಿದ್ಧಾರೂಢರು ಮಾರ್ಗದರ್ಶನ ಮಾಡೋಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮಾನವನಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಒಬ್ಬ ಸದ್ಗುರುವಿನ ಅವಶ್ಯಕತೆ ಬೇಕೇ ಬೇಕು ಅನ್ನುವ ಕಾರಣಕ್ಕಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಗುರು ಶೋಧನೆಯನ್ನು ಮಾಡಲಿಕ್ಕೆ ಹೊರಟರು. ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪನಾಗಿದ್ರು, ಪರಮಾತ್ಮನಾಗಿದ್ರು. ಅವರಿಗೆ ಯಾವ ಗುರುವಿನ ಅವಶ್ಯಕತೆ ಇದ್ದಿಲ್ಲ. ಮನುಷ್ಯರಿಗೆ ಗುರುವಿನ ಅವಶ್ಯಕತೆ ಆದ. ಅವತಾರ ಪುರುಷರಾಗಿ ಜನ್ಮ ಎತ್ತಿದ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಗುರುವಿನ ಅವಶ್ಯಕತೆ ಇದ್ದಿಲ್ಲ. ಆದರೂ ಕೂಡ ಮಾನವರಿಗೆ ಗುರುವಿನ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕಾಗಿ ಗುರು ಶೋಧನೆಯನ್ನು ಹೇಗೆ ಮಾಡಬೇಕು, ಗುರುವನ್ನ ಹೇಗೆ ಹುಡುಕಬೇಕು, ಗುರುವಂತ ಯಾರಿಗೆ ಹೇಳಬೇಕು, ಗುರುವಿನ ಲಕ್ಷಣ ಏನು, ಗುರು ಎಲ್ಲಿ ಇರುವನು, ಗುರುವಿನ ಕಾರ್ಯ ಏನು ಅನ್ನುವುದು ಜಗತ್ತಿಗೆ ಗೊತ್ತು ಆಗಲಿ ಅಂತಕ್ಕಂಥ ಭಾವದಿಂದನೇ ಅವರು ಗುರು ಶೋಧನೆಗಾಗಿ ಸಂಚಾರವನ್ನ ಮಾಡಿ 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 ಸುಮಾರು 12 ವರ್ಷ ಅವರು ಯಾವ ದೇವರ ಭೂಪುರ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಬಂದು ಗಜದಂಡ ಮಹಾಸ್ವಾಮಿಗಳನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿಕೊಂಡು ನಂತರ ಗುರುವಿನ ಉಪದೇಶದಂತೆ, ವಾಕ್ಯದಂತೆ ಅವರು ಮುಂದೆ ಲೋಕ ಸಂಚಾರವನ್ನು ಮಾಡಿ ನಂತರದಲ್ಲಿ
ಅನಂತ ವ್ಯಕ್ತಿಗಳನ್ನ ಕಲ್ಯಾಣ ಮಾಡಿದ್ರು ಅಂತಕ್ಕಂಥ ವಿಚಾರ ಸ್ವಲ್ಪ ಸ್ವಲ್ಪ ಆದ್ರೂ ನಿಮಗೆ ಗೊತ್ತಿರ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ವಿಚಾರ ಏನಾದಂದ್ರೆ, ನಾವು ಪ್ರಥಮದಲ್ಲಿ ಈ ಮಾನವ ಶರೀರ, ಮಾನವ ದೇಹವನ್ನ ತೊಟ್ಟುಕೊಂಡು ಹುಟ್ಟಿ ಬಂದಿದ್ದೇ ದೊಡ್ಡ ಭಾಗ್ಯ, ದೊಡ್ಡ ಪುಣ್ಯ. ಅವ್ರ ಹೆಣ್ಣು ಮಕ್ಕಳು ಇರಬಹುದು, ಗಂಡು ಮಕ್ಕಳು ಇರಬಹುದು, ಆ ಪ್ರಶ್ನೆ ಬೇರೆ. ಮಾನವ ದೇಹ ಅನ್ನುವಂಥದ್ದು ಬಹಳ ದೊಡ್ಡದು. ಇದನ್ನ ಹಾಳು ಮಾಡಿಕೊಳ್ಳಬೇಡಿರಿ, ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ಯಾರ. ಶರಣರು ಕೂಡ ಅನೇಕ ವಚನದಲ್ಲಿ ಎಲ್ಲರಿಗೂ ಹೇಳಿದ್ದು ಉಂಟು. ಯಾಕೆ ಶ್ರೇಷ್ಠ ಅಂತ ಒಂದು ಪ್ರಶ್ನೆ. ಮಾನವನಾಗಿ ಹುಟ್ಟಿ ಬಂದಿದ್ದೆ ಮಾನವ ದೇಹನೇ ಯಾಕೆ ಶ್ರೇಷ್ಠ? ಮಾನವರಲ್ಲಿ ಮತ್ತೆ ಭಾಗವನ್ನು ಮಾಡಬೇಕು, ಅದು ಒಂದ್ ಕಡೆ ಇರಲಿ. ನೀವೆಲ್ಲರೂ ಬೇರೆ ಬೇರೆ ಗ್ರಾಮಗಳಿಂದಾಗಲಿ ಪಕ್ಕದ ಊರಿಂದಾಗಲಿ ಸುಮಾರು 3, 4, 5, 6 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿರಂದ್ರೆ ನೀವು ಮನುಷ್ಯರಾದದಕ್ಕೆ ಬಂದಿರಿ ವಿನಃ ಪ್ರಾಣಿ ಪಕ್ಷಿಗಳು ಯಾವ ಬರೋಂಗಿಲ್ಲ. ಇಲ್ಲಿ ಬರ್ತಾವನ್ರಿ ಮಠಕ್ಕೆ ಯಾವ ಪ್ರಾಣಿ ಬರಂಗಿಲ್ಲ, ಯಾವ ಪಕ್ಷಿ ಬರಂಗಿಲ್ಲ. ಮನುಷ್ಯರಷ್ಟೇ ಯಾಕೆ ಬರ್ತಾರ ಇಲ್ಲಿ ಅಂದ್ರೆ, ಮಾನವನಿಗೆ ಗೊತ್ತಿದೆ ನಾನು ಯಾವ ರೀತಿಯಾದರೂ ಕೂಡ ಆನಂದವಾಗಿ ಸುಖವಾಗಿ ನಾನು ಇರಬಲ್ಲೆ. ನನಗೆ ಯಾಕೆ ದುಃಖ ಬರ್ತಾವ, ನನಗೆ ಯಾಕೆ ಕಷ್ಟಗಳು ಬರ್ತಾವ, ಸಂಸಾರ ಅನ್ನೋದು ಬಹಳ ಭಾರ ಆಗ್ಯದ. ಈ ದುಃಖವನ್ನ ಎಲ್ಲಿ ನಿವೃತ್ತಿ ಮಾಡಿಕೊಳ್ಳಬೇಕು, ಈ ದುಃಖವನ್ನು ಯಾರು ಕಳೆಯಬಲ್ಲರು ಅನ್ನುವಂಥ ಒಂದು ದುಃಖದಿಂದನೇ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಕುಂತೀರಿ. ನಮ್ಮ ತಾಯಿಯವರು ಬಂದಾರ. ಯಾಕೆ ಬಂದಿರಿ ಅಂದ್ರೆ, ಎಲ್ಲರೂ ವ್ಯಾಪಾರ ಬೇರೆ ಇರಬಹುದು, ಉದ್ಯೋಗ ಬೇರೆ ಇರಬಹುದು, ವ್ಯವಹಾರ ಬೇರೆ ಇರಬಹುದು, ಜಾತಿ ಬೇರೆ ಇರಬಹುದು, ಕುಲ ಗೋತ್ರ ಬೇರೆ ಬೇರೆ ಇರಬಹುದು. ಅದು ಇರಲಿ, ಅದರ ಪಾಡಿಗೆ ಅದಿರ್ತದೆ. ಆದರೆ ಇಲ್ಲಿ ಬಂದಂತ ಎಲ್ಲ ಜನಗಳಿಗೆ ಏನು ಬೇಕಾಗಿದೆ ಅಂದ್ರೆ, ಎಲ್ಲ ಜನರಿಗೆ ಬೇಕಾದದ್ದು ಸುಖ ಅಥವಾ ಆನಂದ ಅಂತ ಕರಿತೀವಿ ನಾವು. ನಮಗೇನ್ ಬೇಕಾಗ್ಯದ? ಆನಂದ ಬೇಕಾಗ್ಯದ, ಸುಖ ಬೇಕಾಗ್ಯದ. ಆ ಸುಖಕ್ಕಾಗಿ ಆನಂದಕ್ಕಾಗಿ ಇಷ್ಟು ವರ್ಷ, ಒಬ್ಬರಿಗೆ 10 ವರ್ಷ, 20 ವರ್ಷ, 50 ವರ್ಷ, 70, 80 ವರ್ಷ ಆಗಿರ್ಬೋದು. ನಾವು ಇಷ್ಟು ದಿವಸ ವ್ಯವಹಾರನೇ ಮಾಡಿದ್ರು ಕೂಡ ಯಾವುದಕ್ಕೋಸ್ಕರ ಮಾಡೀವಿ ಅಂದ್ರೆ, ಆನಂದಕ್ಕೋಸ್ಕರವಾಗಿ, ಸುಖಕ್ಕೋಸ್ಕರವಾಗಿಯೇ ನಾವು ಮಾಡಿದ್ದು. ಆದರೆ ಇಲ್ಲಿಯವರೆಗೂ ಎಷ್ಟು ಜನಕ್ಕೆ ಎಷ್ಟು ಸುಖ, ಎಷ್ಟು ಆನಂದ ಅಂತ ಕೇಳಿದರೆ ಎಲ್ಲರೂ ಹೇಳ್ತೀವಿ, ಅಪ್ಪ ಎಲ್ಲಿ ಸುಖ, ಎಲ್ಲಿ ಆನಂದ, ನಮಗೆ ಬರೀ ದುಃಖನೇ ಆದ, ಆನಂದ ಆಗಿಲ್ಲ, ಸುಖ ಆಗಿಲ್ಲ ಅನ್ನುವಂಥ ಉತ್ತರವೇ ಎಲ್ಲರ ಬಾಯಿಂದ ಬರ್ತದೆ. ಎಲ್ಲರ ಬಾಯಿಂದ ಬರೋದೇನೋ ಉತ್ತರ, ನಮಗೆ ಆನಂದವೇ ಸಿಕ್ಕಿಲ್ಲ, ದುಃಖಗಳೇ ಹೋಗಿಲ್ಲ ಅಂತೀವಿ. ಆನಂದಕ್ಕಾಗಿ ಇಷ್ಟು ವರ್ಷ ಪ್ರಯತ್ನ ಮಾಡಿವಲ್ಲ, ಆನಂದ ಯಾಕೆ ಆಗಲಿಲ್ಲ ಅಂತ ಒಂದು ಪ್ರಶ್ನೆ ಇಲ್ಲಿ. ಆನಂದಕ್ಕಾಗಿನೇ ಸುಖಕ್ಕಾಗಿನೇ ಇಷ್ಟು ವರ್ಷ ಎಲ್ಲರೂ ಪ್ರಯತ್ನ ಮಾಡೀವಿ. ಆದ್ರೆ ಆ ಸುಖ ಯಾಕೆ ಆಗಲಿಲ್ಲ ನಮಗ ಅಂದ್ರೆ, ಸುಖ ಇಲ್ಲ ಅಂತಿರೋ, ಸುಖದ ಅಪೇಕ್ಷೆ ಇಲ್ಲ ಅಂತಿರೋ. ಸುಖದ ಅಪೇಕ್ಷೆ ಅಂತೂ ಎಲ್ಲರಿಗಾದ, ಇದು ಅನುಭವ ಅದ. ಏನು ಶಾಸ್ತ್ರ ಕೇಳಬೇಕಾಗಿಲ್ಲ, ವೇದಗಳು ತಿಳಿಬೇಕಾಗಿಲ್ಲ. ಸುಖ ಬೇಕು ಅನ್ನುವ ಇಚ್ಛೆ ಎಲ್ಲರಿಗಾದ. ಇದು ವೃದ್ಧರಿಗುಂಟು, ಯೌವನದವರಿಗುಂಟು, ಬಾಲಕರಿಗುಂಟು. ನಮಗೆ ಸುಖ ಬೇಕು, ಸುಖ ಬೇಕು, ಸುಖ ಬೇಕು. ಸುಖದ ಇಚ್ಛೆನೂ ಆದ, ಸುಖದ ಪ್ರಯತ್ನನೂ ಆದ. ನೋಡ್ರಿ, ಸುಖದ ಪ್ರಯತ್ನ ಮಾಡೋರು ಯಾರಿದ್ರಿ ಹೇಳ್ರಿ, ಕೈ ಎತ್ತಿ ಹೇಳ್ರಿ.
ಸುಖಕ್ಕಾಗಿ ಪ್ರಯತ್ನ ಮಾಡಲಾದ್ರು ಯಾರು ಇಲ್ಲ. ನಾವು ವ್ಯವಹಾರ ಮಾಡಿದನು ಸುಖಕ್ಕಾಗೇನೆ, ರೈತ ವ್ಯವಹಾರ ಮಾಡಿದನು ಸುಖಕ್ಕಾಗೇನೆ, ಒಬ್ಬನ ನೌಕರಿ ಮಾಡ್ತಾನ ಸುಖಕ್ಕಾಗೇನೆ, ಒಬ್ಬನ ತಹಶೀಲ್ದಾರ್ ಆಗ್ಯಾನ ಸುಖಕ್ಕಾಗೇನೆ. ಒಟ್ಟು ಜಗತ್ತಿನಲ್ಲಿ ಎಲ್ಲರೂ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ಸುಖಕ್ಕಾಗಿ ಆನಂದಕ್ಕಾಗಿ ಇದರಲ್ಲಿ ಎರಡು ಮಾತಿಲ್ಲ. ಆದರೂ ಕೂಡ ಕೈ ಎತ್ತಿ ನನಗೆ ಸುಖವಾಗಿ ಇದ್ದೀನಿ, ನನಗೆ ದುಃಖ ಇಲ್ಲ ಅನ್ನುವಂಥ ವ್ಯಕ್ತಿ ಕೈ ಎತ್ತಿ ಹೇಳೋರು ಜಗತ್ತಿನಲ್ಲಿ ಯಾರು ಇಲ್ಲ. ಯಾರಾದ್ರೂ ಹೇಳ್ತಾರೇನ್ರಿ? ಯಾರು ಹೇಳಂಗಿಲ್ಲ. ಆ ದೊಡ್ಡ ಕತೆ ಅದು ಹೇಳಕ್ಕೂ ಬರಂಗಿಲ್ಲ ಅಂತ. ಯಾಕಂದ್ರೆ ಒಂದ್ಸಲ ಒಬ್ಬ ರಾಜ ಇದ್ದ. ರಾಜನಿಗೆ ಏಕೈಕ ಪುತ್ರಿ, ಅಂದ್ರೆ ಏಕೈಕ ಅಂದ್ರೆ ಒಬ್ಬನೇ ಮಗಳಿದ್ಲು, ಗಂಡ್ಮಕ್ಳು ಇದ್ದಿಲ್ಲ. ಅಂಥ ರಾಜನ ಆಸ್ತಿ. ಆಗಿನ ಕಾಲದಲ್ಲಿ ಮಗಳ ಮದುವೆಯನ್ನು ಮಾಡಬೇಕಾದ್ರೆ ರಾಜರು ಸ್ವಯಂವರ ಅಂತ ಮಾಡ್ತಿದ್ರು. ಮಕ್ಕಳನ್ನು ಕೇಳಿ, ಅಮ್ಮ ನೀನು ಎಂಥ ಹುಡುಗನ ಮದುವೆ ಆಗ್ತಿದ್ದಿ, ನಿನ್ನ ಷರತ್ತುಗಳೇನವ ಅದನ್ನು ಹೇಳು ಅಂದಾಗ ಆಕೆ ಷರತ್ತು ಹಾಕ್ತಿದ್ಲು. ಅಪ್ಪ ನಾನು ಇಂಥ ಹುಡುಗನಾದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ರು. ಅದೇ ಪ್ರಕಾರ ಸ್ವಯಂವರ ನಡೀತಿದ್ವು. ಯುವರಾಜರು ಬರ್ತಿದ್ರು, ಅಲ್ಲಿ ಗೆದ್ದಿತಿದ್ರು. ಗೆದ್ದ ವ್ಯಕ್ತಿಯ ಜೊತೆ ಆ ಕುಮಾರಿ ಮದುವೆ ಆಗ್ತಿತ್ತು, ರಾಜ್ಯಭಾರ ನಡೀತಿತ್ತು. ಅದೇ ಪ್ರಕಾರ ಆ ರಾಜನ ಮಗಳ ಷರತ್ತೇನಿತ್ತು ಅಂದ್ರೆ, ಅಪ್ಪ ನಾನು ಮದುವೆ ಆಗುವಂತ ಹುಡುಗ ಹೇಗಿರಬೇಕು ಅಂದ್ರೆ, ನನಗ ಆ ಹುಡುಗ ಕತೆ ಹೇಳಬೇಕು. ಕತೆ ಬೇರೆ ಏನಿಲ್ಲ, ಬಿಲ್ಲು ಬಾಣ ಯುದ್ಧ ಏನಿಲ್ಲ. ಆಮೇಲೆ ರಾಮ ಸೀತಾ ಧನುಸ್ಸನ್ನು ಎತ್ತುವಂಥದ್ದನ್ನಲ್ಲ, ಅವೆಲ್ಲ ದೊಡ್ಡ ದೊಡ್ಡ ಕತೆಗಳು. ಈಕೆ ಬಹಳ ಸರಳವಾದ ಕತೆ. ಯಾರು ನನಗೆ ಕತೆ ಹೇಳ್ತಾರೆ, ಕತೆ ಸಾಕು ಅಂತ ನನಗೆ ಯಾವಾಗ ಅನಿಸ್ತದ ಅಂಥ ಹುಡುಗನ ಮದುವೆ ಆಗ್ತೀನಿ. ಅವನ ರಾಜನೇ ಇರಲಿ, ಯಾವ ವ್ಯಕ್ತಿನೇ ಇರಲಿ, ಯಾವ ಜಾತಿನೇ ಇರಲಿ, ಯಾವ ಕುಲನೇ ಇರಲಿ, ಯಾವ ಗೋತ್ರನೇ ಇಲ್ಲ. ಒಟ್ಟು ನನ್ನ ಕತೆ ಹೇಳಬೇಕು, ನನಗೆ ಸಾಕಾಯಿತು ಅಂತ ನಾನು ಅಂದಿರ್ಬೇಕು. ಅಂದಾಗ ಮಾತ್ರ ಆ ವ್ಯಕ್ತಿನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಆಗಲಿ ಅಂತ ಹೇಳ್ದ. ಈ ಸುದ್ದಿ ಬೆಂಗೂರ ಸಾರಿದ ರಾಜ. ಒಬ್ಬ ಮಗಳು, ರಾಜನ ಮಗಳು, ಇಷ್ಟು ಸಂಪತ್ತು, ರಾಜ್ಯ, ನಾ ಮುಂದ ನೀ ಮುಂದ ಹೋಗಿ ಏನಾದ್ರೂ ಹೀಗೆ ಕತೆ ಸಾಕು ಅನ್ನುವಂಗ ಹೇಳಿ ಆಕೆನ ಮದುವೆ ಮಾಡಬೇಕು ಮಾಡಿಕೋಬೇಕಂತ ಪ್ರತಿದಿನ ಬಹಳ ಜನ ಬರ್ತಿದ್ರು. ಆಕೆ ಕತೆ ಪ್ರಾರಂಭ ಮಾಡ್ತಿದ್ರು. ಇವ್ರು ಎಷ್ಟು ಕತೆ ಹೇಳಿದ್ರು ಕೂಡ ಆಕೆ ಬೆಳತನ ಕತೆ ಹೇಳಿದ್ರು ಸಾಕು ಅಂತ ಅನ್ಲೇ ಇಲ್ಲ. ಅವಾಗ ಏನ್ ಮಾಡ್ತಿದ್ರು, ಇನ್ನೇನು ಕತೆ ಸಾಕಂತ ಅನ್ನಂಗಿಲ್ಲ ಅಂತ ಓದ್ತಿದ್ರು. ಮತ್ತೊಬ್ಬ ಬರ್ತಿದ್ದ, ಅವನು ಹೇಳ್ತಿದ್ದ, ಓದ್ತಿದ್ದ. ಇದೇ ಪ್ರಕಾರವಾಗಿ ತಿಂಗಳಾನುಗಟ್ಲೆ ಹೋದ್ರು. ಆಕೆಗೆ ಯಾರ ಕಥೆಯನ್ನೇ ಕೇಳಿ ಕೂಡ ಸಾಕು ಅಂತ ಅನಿಸ್ಲೇ ಇಲ್ಲ. ಆವಾಗ ಇಂಥ ರೋಡಲ್ಲಿ ಒಬ್ಬ ಸಾಮಾನ್ಯ ದನ ಕಾಯುವಂತ ಹುಡುಗ ಇದ್ದ. ಆ ಹುಡುಗ ದಾರಿ ಹಿಡಿದು ರಾಜನ ಮನೆಗೆ ಎಷ್ಟು ಜನ ಬರ್ತಾರ ಏನು ಕಾರಣ ಅಂತ ಕೆಲವು ವ್ಯಕ್ತಿನ ಕೇಳಿದ. ಅಲ್ರಿ ಇಲ್ಲಿ ಹೋಗ್ತೀರಿ ಬರ್ತೀರಿ ಏನು ಕಾರಣ, ಯಾವ ವಿಷಯಕ್ಕಾಗಿ ಅಂತ. ನಿನಗೆ ತಿಳಿದಲ್ಲೋ ತಮ್ಮ, ನೀ ದನ ಕಾಯವನು, ನಿನಗೇನು ಗೊತ್ತು, ನಾವೆಲ್ಲ ರಾಜರು, ಶ್ರೀಮಂತರು, ದೊಡ್ಡ ದೊಡ್ಡ ಪಂಡಿತರು, ಡಾಕ್ಟ್ರು, ಇಂಜಿನಿಯರು, ಬಹಳ ವಿದ್ಯೆ ಕಲ್ತವ್ರೆ ನಾವು ಹೋಗಿ ಏನು ಮಾಡೋಕ್ಕಾಗಿಲ್ಲ. ಅದನ್ನ ಕೇಳಿ ಏನು ಮಾಡ್ತಿದ್ದು, ಸುಮ್ಮನೆ ದನ ಕಾಯಿ ಅಂದ್ರ ಅವ್ರು. ಅವಾಗ ಹುಡುಗಂದ, ಅಲ್ಲಪ್ಪ ನಾನು ದನನೇ ಕಾಯಿಲಿ ಏನ ಮಾಡಲಿ, ಅಲ್ಲಿ ಏನು ನಡೀತದ ಅದನ್ನಾದ್ರೂ ಹೇಳ್ರಂಗ. ಯಾಕೆ ಹೋಗ್ತೀರಿ, ಯಾಕೆ ಬರ್ತೀರಿ, ಎಲ್ಲಿ ಹೋಗ್ತೀರಿ? ಆವಾಗ ಒಬ್ಬ ಪುಣ್ಯಾತ್ಮ ಅಂದ, ಪಾಪ ಎಷ್ಟು ಕೇಳ್ತಾನ ಹುಡುಗ ಅಂತ. ನೋಡ್ತಮ್ಮ, ರಾಜನ ಮಗಳಿಗೆ ಯಾರ ಕತೆ ಹೇಳಿ ಸಾಕು ಅಂತ ಅನಿಸ್ತಾರ ಅಂತ ಹುಡುಗನ ಜೊತೆ ನಾ ಮದುವೆ ಆಗ್ತಾನಂತೇಳಿ ಆಕೆ ಪಣ ತೊಟ್ಟಳ.
ಅದಕ್ಕಾಗಿ ನಾವಿಷ್ಟೆಲ್ಲ ಜನ ಆಕೆ ಕತೆ ಹೇಳಿ ಸಮಾಧಾನ ಮಾಡಿ ಆಕೆ ಮದುವೆ ಆಗ್ಬೇಕಂತ ಹೋಗಿ ಪ್ರಯತ್ನ ಮಾಡಿ ನಾವು ಫೇಲ್ ಆಗಿವಿನ ಅದ್ರಲ್ಲಿ ಪಾಸೇ ಆಗಿಲ್ಲ ಅಂದ್ರು. ಅಂದಾಗ ಹುಡುಗಂದ ನಮ್ಮಂಥವ್ರಿಗೂ ಅವಕಾಶ ಆದನ ಅಂತ ಕೇಳಿದ್ರು. ನಮ್ಮಂಥವ್ರಿಗೆ ಆದನ್ ಯಾರಾದ್ರೆ ಏನಂತ ಕೇಳಿದ್ರು. ಆಕಿನ ನಿರ್ಣಯ ಏನದ, ಯಾರೇ ಇರಲಿ ನನಗೆ ಕತೆ ಹೇಳ್ಬೇಕು, ನನಗೆ ಸಮಾಧಾನ ಆಗ್ಬೇಕು, ಸಾಕನ್ಬೇಕು. ಆವಾಗ ವಿಚಾರ ಮಾಡಿದ, ಸುಮ್ಮನೆ ಇದು ನೆಪದ ಮೇಲೆ ರಾಜನ ಅರಮನೆ ನೋಡ್ದಂಗೆ ಆಗ್ತದ, ರಾಜನ ಮಗಳು ಹೆಂಗಾಳಂತ ಕಣ್ಣಾರು ನೋಡ್ದಂಗೆ ಆಗ್ತದ, ಸುಮ್ಮನೆ ಯಾಕೆ ಹೋಗಿ ನೋಡಿ ಬರಬಾರ್ದು ಅಂತ ವಿಚಾರ ಮಾಡಿದವನು. ಬುದ್ಧಿವಂತ ದನ ಕಾಯರು ಭಾಳ ದೊಡ್ಡರಿರಂಗಿಲ್ರಿ, ಶಾಣೆ ಇರ್ತಾರ ಅವರು. ಅವಾಗ ಅವನು ಹೋದ, ಕುಂತಿಲ್ಲು ಅರಮನೆಯಲ್ಲಿ, ಕೆಳಗ ಮೇಲೆ ನೋಡಿದ್ಲು, ಯಾಕೆ ಬಂದೆ ಅಂತ ಕೇಳಿದ್ಲು. ಆವಾಗ ದನಕಾಯಿ ವ್ಯಕ್ತಿ ಹೇಳ್ದ, ನಾನು ನಿನಗೆ ಕತೆ ಹೇಳಕ್ ಬಂದೀನಿ ಅಂದ. ನೀನು ಕತೆ ಹೇಳ್ತಾನಂದ್ರು. ಹೇಳ್ತಾನ, ಎಂತೆಂಥವ್ರು ಬಂದು ಹೋಗಿರೋ ತಮ್ಮ, ಸುಮ್ಮನೆ ಹೋಗು, ಬೇರೆಯವ್ರು ಯಾರನ್ನು ಬರಲಿ ಅವಕಾಶ ಕೊಡಮ್ಮು, ನಿನ್ನಿಂದ ಆಗದ ಮಾತಲ್ಲ ಅಂದ್ಲು. ಅಲ್ಲಮ್ಮ, ನಿನ್ನ ಕರಾರ ಪ್ರಕಾರ ನಾ ಹೇಳ್ತೀನಿ, ನಿನಗೆ ಸಾಕಾಗಲ್ಲ ಅಂದ್ರೆ ನಾನು ಎಲ್ಲರೂ ಓದ್ತೀನಿ, ಕೇಳನ್ನ ಕೇಳು ಅಂದ. ಆಯ್ತು ಹೇಳನ್ಲಕ್ಕೆ, ಇವನೇನು ಹೇಳ್ತಾನ ಅಂತ ಹೇಳಂದು ಶುರು ಮಾಡಿದ. ನೋಡಮ್ಮ, ಒಂದು ಊರಲ್ಲಿ ಒಬ್ಬ ತಂದೆ ಇದ್ದ, ಅನ್ಲಕ್ಕೆ. ಆತಗ ಒಬ್ಬ ಮಗ ಇದ್ದ, ಒಬ್ಬ ದೊಡ್ಡವನು ಮತ್ತೊಬ್ಬನು ಚಿಕ್ಕವನು, ಇಬ್ರು ಆದ್ರು. ಆಮೇಲೆ ಏನಾಯ್ತು ಅಂದ್ರೆ, ತಂದೆ ಆ ಮಕ್ಕಳನ್ನ ದೊಡ್ಡವರು ಮಾಡಿದ, ಮತ್ತೆ ಅವರಿಗೆ ಒಳ್ಳೆ ಕನ್ಯೆಯನ್ನು ನೋಡಿ ಮದುವೆ ಮಾಡಿದ. ಮದುವೆ ಮಾಡೋದ್ರೊಳಗಾಗಿ ಆತಗೆ ವಯಸ್ಸಾಗಿತ್ತು, ಸತ್ತೋದ. ಅವನು ಸತ್ತೋದ. ಮುಗಿತಲ್ಲ ಅನ್ಲಕ್ಕಿ, ಮುಗಿತಲ್ಲ, ಅದಂಗೆ ಮುಗಿತದ ಅಂದ. ಮುಂದೇನಾಯ್ತು, ಅವನ ಮಗ ಏನಿದ್ನಲ್ಲ, ಅವನ ಮಗನಿಗೆ ಮತ್ತೆ 2 ಮಕ್ಕಳಾದವು ಅಂದ. ಅವನ ಮನೆಗೆ ಮಕ್ಕಳಾದವು. ಅವನೇನು ಮಾಡಿದ, ಅವನ್ನೆಲ್ಲ ಓದಿಸಿ ಯೌವನ ಆದ್ಮೇಲೆ ಮತ್ತೆ ಒಂದು ಹುಡುಗಿ ನೋಡಿ ಮದುವೆ ಮಾಡಿದ. ಮದುವೆ ಮಾಡಿ ಆತನೇ ಒಬ್ಬ ಮೊಮ್ಮಗ ಹುಟ್ಟಿದ ಮೇಲೆ ಈತ ವಯಸ್ಸಾಯ್ತು, ಇವನು ಸತ್ತೋದ. ಇವನು ಹೋದ. ಮುಂದೇನಾಯ್ತಂತ, ಮುಂದೆ ಆತನು ಕೂಡ ಏನ್ ಮಾಡಿದ, ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕಲಿಸಿದ, ಮದುವೆ ಮಾಡಿದ, ಸಂಸಾರ ಬುದ್ಧಿ ಹಿಡಿದ. ಆತನ ಒಂದು ಮಗ ಆದ. ಮಗ ಆದ್ಮೇಲೆ ಅವನು ಸತ್ತು ಹೋದ. ಮುಂದ ಅವನು 2 ತಾಸು 3 ತಾಸು 4 ತಾಸು ಆದ್ರೂ ಕೂಡ ಆ ಕಥೆಯನ್ನೇ ಪ್ರಾರಂಭ ಮಾಡಿದ. ಅದು ಮುಗಿಲೇ ಇಲ್ಲ ಕತೆ. ಬೆಳತನಾದ್ರೂ ಮುಗಿತೇನ್ರಿ ಕತೆ ಅದು. ಆವಾಗಂದ್ಲು, ಕಿವಿಯಲ್ಲಿ ಬೆರಳಿಟ್ಟುಕೊಂಡು ಸಾಕು ಮರ ಅಂದ್ಲು. ಸಾಕು ಕತೆ. ಯಾಕಂದ್ರೆ ಇದು ಮುಗಿಯಲಾರ್ದ ಕತೆ ಅಂತ. ನಾನು ಯಾಕೆ ಹೇಳಿದೆ ಆ ಮಾತಂದ್ರೆ, ಸಂಸಾರ ಅನ್ನುವುದು, ಪ್ರಪಂಚ ಅನ್ನುವುದು ನಮ್ಮದು ನಿಮ್ಮದು ಮುಗಿಲಾರ್ದ ಕತೆ. ನಮ್ಮದು ಕತೆ ಏನಾಗ್ಯದ, ನಾವೆಷ್ಟೇ ಮಾಡೀವಿ, ಒಬ್ಬ ಮಗನ ಮಗಳನ್ನ ಹಡದೇವಿ, ಅವ್ರ ಮದುವೆ ಮಾಡೀವಿ, ನಾವು ಸತ್ತೋದ್ವಿ. ನಾವು ಹೋದ್ಮೇಲೆ ಅವ್ರು ಏನ್ ಮಾಡಿದ್ರು, ಅವರು ಅದನ್ನೇ ಮಾಡಿದ್ರು. ನಮ್ಮ ತಾತ ಅದೇ ಮಾಡ್ಯಾನ, ಸತ್ತ. ಅಪ್ಪ ಅದೇ ಮಾಡಿದ, ಸತ್ತ. ನಾನು ಅದೇ ಮಾಡಕತ್ತೀನಿ, ನಾನು ಸಾಯ್ತೀನಿ. ನಾನು ಹುಟ್ಟಿದ ಮಕ್ಕಳು ಏನ್ ಮಾಡ್ತಾರ, ಅದೇ ಮಾಡ್ತಾರ, ಅವ್ರಿಗೆ ಸತ್ತೋಗ್ತಾರ. ಈ ಪ್ರಪಂಚ, ಸಂಸಾರ, ಲೋಕ ಅನ್ನುವಂಥದ್ದು ನಿಯಮ ಏನಿದೆ ಅಂದ್ರೆ, ಜಗತ್ತಿನಲ್ಲಿ ನಾವು ಮಾನವರಾಗಿ ಯಾರು ಹುಟ್ಟಿ ಬಂದಿವಲ್ಲ, ಇದು ಮುಗಿಲಾರ್ದ ಸಂಸಾರದ ಕತೆ ಅಂತ. ಅದಕ್ಕೆ ಸಂಸಾರಂ ದುಃಖ ಸಾಗರಂ ಅಂತ ಕರೆದ್ರು ಮಹಾತ್ಮರು. ಸಂಸಾರ ಸಾಗರ ಇದ್ದಂಗ, ಇದನ್ನು ಯಾರು ಮುಗಿಸಿದವರೇ ಇಲ್ಲ, ಮುಗಿಸೋಕ್ಕೂ ಬರೋದಿಲ್ಲ ಅಂತ. ಆ ಕತೆ ಹೆಂಗ ಮುಗಿಲಿಲ್ಲ, ಮುಗಿಸೋಕ್ಕೂ ಬರೋದಿಲ್ಲ, ಅದರಂತೆ ನಾವು ನೆಚ್ಚಿ ಕುಂತಂತ ಸಂಸಾರ ಪ್ರಪಂಚ ಮುಗಿಯೋದನ್ನಿಲ್ಲ, ಮುಗಿಸೋಕ್ಕೂ ಬರೋದಿಲ್ಲ.
ಅಂದಾಗ ನಮ್ಗೆ ಏನಾಗ್ಯದ ಅಂದ್ರೆ ಒಂದು ಭ್ರಾಂತಿ ಆಗ್ಯದ, ಒಂದು ತಪ್ಪು ತಿಳುವಳಿಕೆ ಆಗ್ಯದ. ಏನ್ ತಪ್ಪು ಅಂದ್ರೆ ನಾನು ನನ್ನ ಕೈಯಲ್ಲಿ ಎಲ್ಲವನ್ನ ಮುಗಿಸಿ ಹೋಗ್ಬೇಕಂತ ನಾವೊಂದು ಅಹಂಕಾರಕ್ಕೆ ಕುಂತೀವಿ. ನಾನೇ ನನ್ನ ಕೈಯಲ್ಲಿ ನನ್ನಿಂದಲೇ ಎಲ್ಲವೂ ಮುಗಿಬೇಕು. ನಾನು ಹೋದ ಮೇಲೆ ನನ್ನ ಮಕ್ಕಳು ಮಾಡುವಂತ ಕಾರ್ಯ ಏನು ಇರಬಾರ್ದು ಅಂತ ಇವನೇನ್ ಮಾಡ್ದಂದ್ರೆ ಇರುವಂತ ಆಯುಷ್ಯವನ್ನ ಸುಮ್ಮನೆ ಮಾಡಿ 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 ಕೆಟ್ಟು ನಿಜವಿಲ್ಲದೆ ಅಂತ ನಾವು ಸುಮ್ಮನೆ ಮಾಡ್ತಾ 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 ಹೋದೀವಿನ ಯಾಕೆ ಮಾಡ್ತೀವಿ? ನಾವು ಹೋದ್ಮೇಲೆ ಮುಂದೆ ಇದನ್ನ ಯಾರು ಮಾಡೋರು ಇಲ್ಲ ಅಂತ ನಾವು ತಿಳ್ಕೊಂಡೀವಿ. ಅವ್ರು ಮಾಡೋರು ಹೇಳ್ತಾರ, ನೀ ಸತ್ರ ಬೇಸ ತಮ್ಮ ನಾವು ಮಾಡ್ತೀವಂತ ಅವ್ರು ಅಂತಾರೆ. ನಾವೇನಂತೀವಿ? ಎಲ್ಲ ಮಾಡಿ ಸಾಯ್ಬೇಕಂತ ನಾನಂತೀನಂತ ನಾವಂತೀವಿ. ಆ ಮಕ್ಕಳಂತವ ನೀ ಸತ್ರ ನಾವು ಮಾಡ್ಕೊಂಡು ತಿಂತೀವಿ, ಬೇಗ ಸಾಯಿ ಅಂತ ಅವ್ರಂತಾರೆ. ಈ ಪ್ರಪಂಚದ ಲೋಕದ ನೇಮ ಹೆಂಗೆಂದರೆ ಹಿಂಗೆ ಇದೆ ಅಂತ. ಎಲ್ಲರೂ ಹಂಗಂತಾರಂತಲ್ಲ, ಭಾವದಲ್ಲಿ ಹೇಳ್ತೇವೆ ನಾವು. ಅಂದಾಗ ನಾವೇನು ಮಾಡಿವಪ್ಪ, ಎಷ್ಟು ಜನ್ಮ ಎತ್ತಿ ಬಂದೇವಂದ್ರೆ ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ ಆ ಪರಿಮಾಣಗಳು ಏನಿತು ಅನಿತು ದೇಹವನ್ನ ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸರುಳು ಅಂತ ನಿಜಗೊಂಡು ಹೇಳ್ತಾರೆ. ಎಷ್ಟು ಜನ್ಮ ಬಂದೇವಿ? ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಿ ಅಂದ್ರು. ಒಂದು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಮಣ್ಣು ತಾಂಡ್ರೆ ಅದ್ರಲ್ಲಿ ಎಷ್ಟು ಕಣಗಳಾವಂತ ಲೆಕ್ಕ ಮಾಡಕ್ಕೆ ಬರಂಗಿಲ್ಲ. ಅವು ಸಣ್ಣ ಸಣ್ಣ ಎಷ್ಟು ಆತವಂದ್ರೆ ಲೆಕ್ಕ ಇಲ್ಲ, ಎಣ್ಸಕ್ ಬರಂಗಿಲ್ಲ. ತಲೆಗಳು ಕೂದಲನೆ ಎಣಿಕೆ ಮಾಡಕ್ ಬರಂಗಿಲ್ಲ. ಮಣ್ಣಿನಲ್ಲಿ ಎಷ್ಟು ಕಣಗಳಾವಂತ ಹೇಳಕ್ ಬರಂಗಿಲ್ಲ. ಅಂಥದ್ರಲ್ಲಿ ಈ ಭೂಮಿಯನ್ನೇ ಕುಟ್ಟಿ ಪುಡಿ ಮಾಡಿದ್ರೆ ಎಷ್ಟು ಕಣ ಕಣ ಅಥವಾ ಅಷ್ಟು ದೇಹವನ್ನ ಹುಟ್ಟಿ ಅಷ್ಟು ದೇಹದಲ್ಲಿ ಸತ್ತು ಮತ್ತೆ ಹುಟ್ಟಿ ಬಂದವ್ರು ನಾವು. ಇದು ಯಾರಿಗೇನು ಗೊತ್ತದೆ? ನಾವು ಇವತ್ತಿನವ್ರಲ್ಲ. ನಾವು ಜಗತ್ತು ಎಂದು ಸೃಷ್ಟಿಯಾಗದ ಅವತ್ತಿನಿಂದ ನಾವು ಹುಟ್ಟೋದು ಮತ್ತೆ ಬೆಳೆದು ಮತ್ತೆ ಸಾಯೋದು ಮತ್ತೆ ಹುಟ್ಟೋದು ಮತ್ತೆ ಬೆಳೆಯೋದು ಮತ್ತೆ ಸಾಯೋದು. ಇದು ಮುಗಿದದನ್ರಿ? ಮುಗಿತದೇನು? ಮುಗಿಯೋದಿಲ್ಲೇನು? ಇದು ಸಾಮಾನ್ಯ ವಿಚಾರ ಮಾಡಿದ್ರೆ ಮುಗಿಯೋದು ಅಲ್ಲ, ಮುಗಿಸಕ್ಕೆ ಬರೋದಿಲ್ಲ. ಆದರೆ ಯಾವ ಒಬ್ಬ ಮಹಾತ್ಮ, ಯಾವಾಗ ಒಬ್ಬ ಯೋಗಿ, ಯಾವಾಗ ಒಬ್ಬ ಜ್ಞಾನಿ ನಿಮಗೆ ಸಿಗುತ್ತಾನ ಆವಾಗ ಇದು ಮುಗಿಸಕ್ ಬರ್ತದ. ಯಾವಾಗ್ರಿ? ಒಬ್ಬ ಯೋಗಿ, ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮನ ಕಡೆ ಯಾವಾಗ ನೀವು ಹೋಗ್ತೀರಿ ಆ ಮಹಾತ್ಮನಿಂದಲೇ ಇದು ಮುಗಿಸಲಿಕ್ಕೆ ಸಾಧ್ಯ ಆದ ವಿನ ಬೇರೆ ದೇವತೆಗಳಿಂದಲೂ ಸಾಧ್ಯ ಇಲ್ಲ, ದೇವರಿಂದಲೂ ಸಾಧ್ಯ ಇಲ್ಲ. ಅದು ಒಬ್ಬ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮಾತ್ರ ಸಾಧ್ಯವಿನ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಅಂದಾಗ ನಮಗ ಈ ದೇಹ ಅನ್ನುವಂಥದ್ದು ಏನು ತೊಟ್ಟು ಬಂದು ಹುಟ್ಟಿವೆಲ್ಲ ಸರಿ, ಎಲ್ಲಿಂದ ಬಂದೀವಿ ನಾವು ಹುಟ್ಟುವಾಗ ಅಂದ್ರೆ ಸಾಮಾನ್ಯ ವಿಚಾರ ಮಾಡಿದ್ರೆ ತಾಯಿಯ ಗರ್ಭದಿಂದ ನಾವೆಲ್ಲರೂ ಹುಟ್ಟಿ ಬಂದೀವಿ ಏನ್ರಿ? ಇದು ಅನುಭವ ಅದ. ಎಲ್ಲಿಂದ ಬಂದೀವಿ? ತಾಯಿಯ ಗರ್ಭದಿಂದ ಹುಟ್ಟಿ ಬಂದೀವಿ. ಗರ್ಭದಲ್ಲಿ ಮೊದಲೇ ಇದ್ದೇನು ನೀನು? ತಾಯಿಯ ಗರ್ಭದಲ್ಲಿ ಮೊದಲಿದ್ವೇನ್ರಿ? ಇಲ್ಲ. ಒಂದು ಯೌವನ ಕಾಲದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಆ ಸತಿಪತಿಗಳ ವ್ಯವಹಾರದಿಂದ ತಾಯಿ ಗರ್ಭಕ್ಕೆ ಬಂದಿವಿ, ಹೌದಿಲ್ರಿ? ತಾಯಿ ಗರ್ಭಕ್ಕೆ ಅವಾಗಲ್ಲ ಬಂದದ್ದು, ತಾಯಿ ಗರ್ಭಕ್ಕೆ ಬಂದದ್ದು ಅವಾಗ. ತಾಯಿ ಗರ್ಭಕ್ಕೆ ಅವಾಗ ಬಂದು ಅಂದ್ರೆ ಅದಕ್ಕಿಂತ ಮುಂಚೆ ನೀ ಎಲ್ಲಿದ್ದಿ? ಎಲ್ಲ ನಿಲ್ಬೇಕಲ್ಲ.
ನೀವು ಇಲ್ಲಿಗೆ ಬಂದಿರಂದ್ರೆ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಊರಲ್ಲಿ ಇದ್ದೀರಂತ ಇಲ್ಲಿ ಬಂದಿರಿ. ನೀವು ಊರಲ್ಲೇ ಇದ್ದಿಲ್ಲ ಅಂದ್ರೆ ಇಲ್ಲಿ ಹೆಂಗ್ ಬರ್ತರಿ? ಬರಕ್ ಸಾಧ್ಯನೇ ಇಲ್ಲಲ್ಲ. ಅದರಂತೆ ತಾಯಿಯ ಗರ್ಭಕ್ಕೆ ಬಂದೀವಿ. ಎಲ್ಲಿಂದ ಬಂದೀವಿ ಅಂದ್ರೆ ಅದಕ್ಕಿಂತ ಮುಂಚೆ ಎಲ್ಲಿದ್ದಿ ಅಂದ್ರೆ ನಾವು ತಂದೆಯಲ್ಲಿದ್ದೀವಿ ಅಂತ. ತಾಯಿಯ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ತಂದೆಯಲ್ಲಿವಿ. ಇಲ್ಲರಿ ಅಂದ್ರೆ ತಂದೆ ಇಲ್ಲದೆ ತಾಯಿ ಹಡದಾಳಿನಿಂದನ ಹಡಕ್ ಬರ್ತದೇನು? ಇಲ್ಲಲ್ಲ. ಅಂದಾಗ ತಾಯಿಯ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ನಾವು ತಂದೆಯಲ್ಲಿದ್ದೀವಿ. ಇಷ್ಟು ತಿಳಿಬೇಕಾದ್ರೆ ಸ್ವಲ್ಪ ಕಷ್ಟನೇ. ಆದ್ರೆ ಇದು ತಿಳಿಬೇಕು. ತಿಳಿದೇ ಇದ್ರೆ ನಮ್ಗೆ ಪರಿಹಾರನೇ ಇಲ್ಲ. ಆ ತಂದೆಯಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದಿ? ತಂದೆಯಲ್ಲಿ ಬರ್ಬೇಕಾದ್ರೆ ಮತ್ತೆ ಎಲ್ಲಿಂದ ಇರ್ಬೇಕಲ್ರಿ? ನಮಗ್ ಗೊತ್ತಿಲ್ಲ ನೋಡ್ರಿ. ಯಾರಿಗ ಗೊತ್ತಾದ್ರಿ? ನಿಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ. ಅಂದಾಗ ಇದು ಗೊತ್ತಿಲ್ಲ ಅನ್ನೋದೇ ಅಜ್ಞಾನ ನೋಡ್ರಿ. ಶಾಲೆ ಕಲ್ತಿಲ್ಲ, ಬುದ್ಧಿ ಇಲ್ಲ, ಹುಚ್ಚ ಅನ್ನಂದ್ರೆ ಅಜ್ಞಾನ ತಂದಿಲ್ಲ. ಈ ಪ್ರಶ್ನೆಗೆ ಉತ್ತರ ಯಾರಿಗೆ ಗೊತ್ತಿಲ್ಲ ಅವರೆಲ್ಲರೂ ಅಜ್ಞಾನಿಗಳೇ. ಅವರು ಶ್ರೀಮಂತ ಇರಲಿ, ಬಡವನೇ ಇರಲಿ, ಭಿಕ್ಷುಕನೇ ಇರಲಿ, ಈ ಪ್ರಶ್ನೆಗೆ ಗೊತ್ತಿಲ್ಲ ಅನ್ನೋದೇ ಏನು ಉತ್ತರ ಅದಲ್ಲ. ಈ ಉತ್ತರವೇ ಅಜ್ಞಾನ. ಇದು ಒಂದನೇದು. ಎರಡನೇದು ಏನಂದ್ರೆ ಯಾತಕ್ಕಾಗಿ ಬಂದೀವಿ ಅಂತ. ಈಗ ನೀವೆಲ್ಲರೂ ಬಂದಿರಿ. ಸಿದ್ಧಾರೂಢ ಶ್ರೀಮಠದಲ್ಲಿ ಏನೋ ಸಿದ್ಧಾರೂಢರ ಕಥಾಮೃತ ನಡೆದದ. ಶ್ರಾವಣ ಮಾಸ ಅದ. ಈ ಜನ್ಮವನ್ನ ಪವಿತ್ರ ಮಾಡಿಕೊಳ್ಬೇಕು, ಸತ್ಸಂಗದಲ್ಲಿ ಭಾಗಿಯಾಗಬೇಕು, 4 ಜ್ಞಾನದ ವಿಚಾರವನ್ನ ತಿಳಿದುಕೊಳ್ಬೇಕಂತ ಆಪೇಕ್ಷೆಯಿಂದ ಬಂದೀರಿ. ಇದಕ್ಕೊಂದು ಕಾರಣ ಅದು, ಇಂಥದಕ್ಕೆ ಬಂದೀವಿ ಅಂತ. ಈ ಜಗತ್ತಿಗೆ ಯಾಕೆ ಬಂದಿ ನೀನು? ಎಲ್ಲಿಂದನ ಬಾ, ಒಟ್ಟು ತಾಯಿ ಗರ್ಭದಿಂದನೇ ಬಂದಿ ಅಂತ ಇಟ್ಕೋ. ಯಾರು ಕರೆದ ನಮ್ಮನ್ನ? ನೀನು ಬರಲೇಬೇಕು. ಜಗತ್ತಿನ ಕಾರ್ಯ ನಿಂತದ, ಜಗತ್ತಿನ ಕೆಲಸ ನಿಂತದ, ಜಗತ್ತಿನಲ್ಲಿ ಅನಂತ ರೀತಿ ನಡೆದದ. ಅದೆಲ್ಲವನ್ನ ಸರಿ ಮಾಡಕ ನೀ ಬಾರಂತ ಯಾರು ನಮ್ಮನ್ನು ಕರೆದಿಲ್ಲ ಅಲ್ರಿ. ಅಂದ್ರೆ ಯಾಕೆ ಬಂದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅನ್ನೋದು ಎರಡನೇದ್ದು. ಎಲ್ಲಿಂದ ಎಲ್ಲಿ ಇದ್ದೆ ಎಂಬುದು ಮೊದಲೇದು ಗೊತ್ತಿಲ್ಲ. ಯಾಕೆ ಬಂದಿ ಅಂತ ಗೊತ್ತಿಲ್ಲ. ಈ ಪ್ರವಚನ ಮುಗಿದ ಮೇಲೆ 8-8:30 ಸುಮಾರು ಮತ್ತೆ ಎಲ್ಲಿ ಹೋಗ್ತೀರಿ ಅಂದ್ರೆ ನಮ್ಮ ಊರುಗಳಿಗೆ ನಾವು ಹೋಗ್ತೀವಿ ಅಂತ ನೀವೆಲ್ಲರೂ ಹೇಳ್ತಿರಲಿಲ್ಲ. ನಮ್ಮ ಊರಿಗೆ, ನಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ತೀರಿ. ಇದು ಸರಿ ಉತ್ತರ. ಈ ದೇಹ ಬಿಟ್ಟ ಮೇಲೆ ನೀ ಎಲ್ಲಿ ಹೋಗ್ತಿದ್ದಪ್ಪ? ಬೇಕಲ್ಲ. ದೇಹ ಬಿಟ್ಟ ಮೇಲೆ ನಾವು ಹೋಗಬೇಕಲ್ರಿ. ಎಲ್ಲಿ ಹೋಗೋದು? ಯಾವ ಊರಿಗೆ ಹೋಗೋದು? ಏನು ಸ್ವರ್ಗಕ್ಕೆ ಹೋಗ್ತಾರೋ, ನರಕಕ್ಕೆ ಹೋಗ್ತಾರೋ, ವೈಕುಂಠಕ್ಕೆ ಹೋಗ್ತಾರೋ, ಏನು ಮುಕ್ತರಾಗ್ತಾರೋ, ಏನು ಗಿಡ ಮರ ಆಗಿ ಹುಡ್ತಾರೋ, ನಾಯಿ ನರಿ ಅಂದಾಗಿ ಹುಡ್ತಾರೋ, ಏನಾಗಿ ಹುಡ್ತೀವಿ ನಾವು, ಏನಾಗಿ ಹೋಗ್ತೀವಿ ಅನ್ನೋದು ಗೊತ್ತಾದೇನಂದ್ರೆ ಅದನ್ನು ಗೊತ್ತಿಲ್ಲ. ಈ 3-4 ಪ್ರಶ್ನೆಗಳೇನವ, ಇದು ಗುರು ಶಿಷ್ಯರ ಪ್ರಶ್ನೆಗಳಿವು. ಇದು ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನ, ಒಬ್ಬ ಗುರು ಇದಕ್ಕೆ ಉತ್ತರ ಹೇಳಬೇಕು. ಈ ಪ್ರಶ್ನೆ ಮಾಡತಕ್ಕಂತ ವ್ಯಕ್ತಿನೇ ಶಿಷ್ಯ. ಅದಕ್ಕೆಲ್ಲ ಅನುಭವಕ್ಕೆ ಬರುವಂಗ ಎಲ್ಲಿದ್ದ ಬಂದಿ, ಯಾಕೆ ಬಂದಿ, ಮತ್ತೆ ನೀ ಎಲ್ಲಿಗೆ ಹೋಗ್ತಿದ್ದಂತ ಅನುಭವಕ್ಕೆ ಬರುವಂಗ ತಿಳಿಸಿಕೊಡುವವನೇ ಗುರು. ಅರ್ಥ ಆಯ್ತಲ್ರಿ? ಗುರು ಅಂದ್ರೆ ಯಾರು, ಶಿಷ್ಯ ಅಂದ್ರೆ ಯಾರು? ಈ 3-4 ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಮನುಷ್ಯ ಕುಲದ ಜನನದ ಲಾಭವಾವುದು ಅಂತ ನಿಜಗುಣರ ಪ್ರಶ್ನೆ. ನಾವು ಮನುಷ್ಯರಾಗಿ ಮಾನವ ದೇಹವನ್ನ ತೊಟ್ಟು ಹುಟ್ಟಿ ಬಂದಿವಲ್ಲ, ಯಾತಕ್ಕಾಗಿ ಅಂತ ಕೇಳ್ತಾರ ಅವರು. ಯಾವ ಲಾಭಕ್ಕಾಗಿ ಬಂದಿದ್ದಿ ನೀನು? ಬರೇ ಹುಟ್ಟೋದು, ತಿನ್ನೋದು, ಮಲಗೋದು, ಉಣ್ಣೋದು, ಮತ್ತೆ ಸತ್ತು ಹೋಗೋದು, ಇಷ್ಟಕ್ಕೆ ಬಂದಿದ್ದು.
ಅಥವಾ ಏನಾದರೂ ಗಳಿಕೆಯನ್ನ ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ಇನ್ನೊಂದು ಏನಾದರೂ ಪಡೀಲಿಕ್ಕೆ ಬಂದಿದ್ದೋ, ಅಥವಾ ನಿದ್ರಾ ಆಹಾರ ಭಯ ಮೈತುರಿಂಚ ದುಪಾದ ಪಶು. ದನಗಳು ತಿಂತಾವ, ನಾವು ತಿಂತೀವಿ. ದನಗಳಿಗೂ ಏನಾಗ್ತದ, ನಿದ್ದೆ ಬರ್ತದ, ನಮಗೂ ನಿದ್ದೆ ಬರ್ತದ. ಅವಕ್ಕೂ ಭಯ ಅದ, ನಮಗೂ ಭಯ ಅದ. ಮತ್ತಿನ್ನೇನು ಅವೊಂದು 4 ಮಕ್ಕಳನ್ನ ಅವು ಹಿಡಿತಾವ, ನಾವೊಂದು 2-3 ಮಕ್ಕಳನ್ನ ಹಿಡಿತೀವಿ. ನಿದ್ರೆ, ಆಹಾರ, ಭಯ, ಮೈಥುನ, ಇವು 4 ಅವನು ಮಾಡ್ತಾವ, ಇವು 4 ನಾವನು ಮಾಡ್ತೀವಂದ್ರೆ ನಾವು ಅವುಗಳಿಗಿಂತ ಹೆಚ್ಚಿಂದ ಏನಾನ ಮಾಡದೇ ಇದ್ರೆ ದನಗಳಿಗೆ ನಮಗೆ ಏನು ವ್ಯತ್ಯಾಸ ಅದ? ಮತ್ತೆ ಹೇಳ್ತೀವಿ ಮಾನವ ಜೀವನ ಬಹಳ ಶ್ರೇಷ್ಠ ಅಂತೀವಿ. ಏನು ಮಾಡಿದಪ್ಪ ಶ್ರೇಷ್ಠ ಅಂತ ತಿಳ್ಕೊಂಡು? ಏನ ಮಾಡಿರ್ಬೇಕಲ್ಲ ನಾವು. ಅವೇನು ಮಾಡ್ಯಾವ ಅಷ್ಟೇ ನಾವು ಮಾಡಿ ಈ ದೇಹವನ್ನ ಕಳ್ಕೊಂಡ್ರೆ ಇದು ಒಬ್ಬ ಹುಚ್ಚಿನ ಕೈಯಲ್ಲಿ, ಕೂತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗ. ಕೂತಿಗೆ ಮಾಣಿಕ್ಯ ಕೊಟ್ರೆ ಅದಕ್ಕೇನು ಮಾಣಿಕ್ಯ, ಇದ್ರ ಬೆಲೆ, ಇದ್ರ ವ್ಯವಹಾರ, ಅದ್ರದ್ದು ಏನಾದ್ರು ಗೊತ್ತಾದೇನು? ಕೂತಿಗೆ ಅಂದ್ರೆ ಗೊತ್ತಿಲ್ಲ. ಅದು ಕೈಯಲ್ಲಿ ಹಿಡ್ಕಂತದ, ಮನಸ್ಸು ಬಂದಲ್ಲಿ ಚೆಲ್ಲಿ ಹೋಗ್ಬಿಡ್ತದ. ಅದ್ರ ಕೈಯಲ್ಲಿ ಮಾಣಿಕ್ಯ ಸಿಕ್ಕರೆ ಏನು ಸಾರ್ಥಕ ಆಯ್ತೇನ್ರಿ? ವ್ಯರ್ಥ ಆಯ್ತಲ್ಲ. ಅದಂತೆ ಭಗವಂತ ನಮಗ ನಿಮಗ ಮಾಣಿಕ್ಯದಂತ ಮಾನವ ದೇಹವನ್ನು ಕಟ್ಟುಕೊಳಿಸ್ಯಾನ. ಇದು ಮಾಣಿಕ್ಯ. ಇದಕ್ಕಿದ್ದಷ್ಟು ಬೆಲೆ 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ದೇಹಕ್ಕೆ ಇದ್ದಂತ ಬೆಲೆ ಮತ್ತೆ ಯಾವ ಜೀವಿಗಳಿಗೆ ಯಾವ ದೇಹಕ್ಕೆ ಇಲ್ಲ. ಅಂದಾಗ ಆ ಮಾಣಿಕ್ಯದ ಲಾಭವನ್ನು ಮಾಡಿಕೊಳ್ಳೋದು ಮನುಷ್ಯನಿಗೆ ಗೊತ್ತದ, ಕೋತಿಗೆ ಗೊತ್ತಿಲ್ಲ ನೋಡ್ರಿ. ಮಾಣಿಕ್ಯವನ್ನ ತಗೊಂಡು ಮುತ್ತು ರತ್ನದ ಬಂಗಾರದ ಅಂಗಡಿಗೆ ಹೋಗ್ತದೆ ಏನದು? ಇಲ್ಲ. ಇಲ್ಲಿ ಆದ್ರೂ ಹೋಗಿತದ, ಬಿಸಾಕ್ತದ, ಹೋಗ್ಬಿಡ್ತದ. ಯಾಕೆ? ಗೊತ್ತಿಲ್ಲ, ಅದ್ರ ಬೆಲೆ ಗೊತ್ತಿಲ್ಲ. ಅದರಂತೆ ನಮಗೂ ಕೂಡ ಮಾನವ ದೇಹ ಕೊಟ್ಟು ಕಳಿಸನ ಭಗವಂತ. ಯಾಕೆ ಕಳಿಸನಂದ್ರೆ ನೀನು ನಾನು ಹೇಳಿದಂತೆ ಈ ಜಗತ್ತಿನಲ್ಲಿ ನೀನು ಮಾನವನಾಗಿ ಹೋದ ಮೇಲೆ ಮತ್ತೆ ಮರಳಿ ಬರುವಾಗ ಮಹಾದೇವನಾಗಿ ಬರುವುದು. ಅದನ್ನ ಕಟ್ಟಾಕ್ರೆ ದೂರ ಅವೆಲ್ಲ ಗೊತ್ತಾಕಿಲ್ಲ ನಿಮ್ಮ ಹೊರಗಿದ್ದವ್ರಿಗೆ. ಯಾಕೆ ಕಳಿಸನ್ರಿ ಅಂದ್ರೆ ಇದು ಬಹಳ ಬೆಲೆ ಆದದ್ದಮ್ಮ. ಇದು ರತ್ನ ವಜ್ರ ಉಳಿಯೋರಿಗಿಂತ ಬೆಲೆ ಕಟ್ಟಲಾರ್ದಂತ ಮಾನವ ದೇಹಕ್ಕೆ ಬೆಲೆ ಇಲ್ಲ. ಆದ್ರೆ ಅಜ್ಞಾನಿಗಳಿಗೆ ಈ ಮಾನವ ದೇಹ ಅನ್ನೋದು ಕೂತಿಗೆ ಹೆಂಗ ಜ್ಞಾನ ಇಲ್ಲ, ಅಜ್ಞಾನಿಗಳಿಗೆ ಇಂಥ ಮಾನವ ದೇಹ ಭಗವಂತ ನಮಗೆ ಕೊಟ್ಟನಲ್ಲ, ಇದ್ರ ಉಪಯೋಗ ಹೇಗೆ ಮಾಡಿಕೊಳ್ಳಬೇಕನ್ನುವುದು ಕೂತಿ ಬುದ್ಧಿಯವರಿಗೆ ಹೆಂಗ ಜ್ಞಾನ ಇಲ್ಲ, ಅಜ್ಞಾನಿಗಳಾದ ಜೀವಿಗಳಿಗೆ ಕೂಡ ಇದ್ರ ಬೆಲೆ ಗೊತ್ತಿಲ್ಲ. ಇದರ ಬೆಲೆ ಗೊತ್ತಿಲ್ಲ. ಯಾಕೆ ಗೊತ್ತಾಗಿಲ್ಲ ಅಂದ್ರೆ ಇದನ್ನು ಸರಿಯಾಗಿ ಇಂಥ ಬೆಲೆ ಉಳ್ಳದ್ದಾದಂತ ಹೇಳುವಂತ ಮಹಾತ್ಮರು ಸಿಕ್ಕಿಲ್ಲ ಅಂತ ಅರ್ಥ. ಬೆಲೆ ಇಷ್ಟು ಬೆಲೆ ಆದ ಇದರಲ್ಲಿ ಏನಾದ್ರೂ ಪಡಿಬಹುದು, ಏನಾದ್ರೂ ಸಾಧನೆ ಮಾಡಬಹುದು. ನೀನು ಮಹಾತ್ಮನೇ ಆಗಬಹುದು, ನೀನು ಮಹಾದೇವನ ಆಗಬಹುದು, ನೀನು ಪರಮಾತ್ಮ ಸ್ವರೂಪನೇ ನೀನಿದ್ದಿ. ನೀನು ಜೀವಾತ್ಮಂದ್ರೆ ಪರಮಾತ್ಮನೇ, ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸ ಇಲ್ಲ. ದೇಹವನ್ನ ನೋಡಿ ಈ ದೇಹ ನಾನಂತ ತಿಳ್ಕೊಂಡು ಕುಂತಿದ್ದಿ ಮೂರ್ಖ. ನೀನು ಪರಮಾತ್ಮ ಇದ್ದಿ ಅಂತ ಹೇಳುವಂತ ಒಬ್ಬ ಮಹಾತ್ಮನಲ್ಲಿ ಹೋದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಮಹಾತ್ಮನಲ್ಲಿ ಹೋಗ್ಬೇಕಲ್ಲ, ಬೇರೆಯವ್ರ ಕಡೆ ಹೋದ್ರೆ ಗೊತ್ತಾಗೋದಿಲ್ಲ. ಬಂಗಾರವನ್ನ ಇದನ್ನ ಅಸಲಿ ನಕಲಿ ಅಂತ ನಾ ತಿಳ್ಕೊಬೇಕಾದ್ರೆ ಅಕ್ಕ ಸಾಲಿನಲ್ಲಿ ಹೋಗ್ಬೇಕು. ಬಂಗಾರದ ಅಂಗಡಿಗೆ ಹೋಗ್ಬೇಕಲ್ರಿ, ಅಕ್ಕ ಸಾಲಿನ ಗೊತ್ತು, ಅತ್ತಿಕ್ಕಿ ನೋಡ್ತಾನ ಇದು ಅಸಲಿ ಆದ ತಮ್ಮ, ಇದು ನಕಲಿ ಆದಂತ ಅನುಭವ ಯಾರಿಗದ? ಬಂಗಾರದ ಅನುಭವ ಅಕ್ಕ ಸಾಲಿನಿಗೆ, ಬ್ಯಾರ್ಯಾರಿಗಿಲ್ಲ. ಮಣ್ಣಿನ ಅನುಭವ ಯಾರಿಗಾದ ಅಂದ್ರೆ
ಕುಂಬಾರನಿಗೆ ಬಹಳ ಇರ್ತದೆ. ಮಣ್ಣಿನ ಅನುಭವ ಕುಂಬಾರನಿಗಿದ್ದಷ್ಟು ಬೇರೆ ಯಾರಿಗಿಲ್ಲ. ಆತ ಎಲ್ಲೋ ಮಣ್ಣನ್ನ ನೋಡಿ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಹಿಂಗೆ ನೋಡಿದ ತಕ್ಷಣ ಕಂಡುಹಿಡ್ತಾನ, ಇದು ಶ್ರೇಷ್ಠ ಆದೋ ಇದು ಕನಿಷ್ಠ ಆದೋ, ಇದರಲ್ಲಿ ಜಿಗಿ ಆದೋ ಜಿಗಿ ಇಲ್ಲ ಅಂತ ಕಂಡು ಹಿಡಿತಾನೆ. ಅಂದ್ರೆ ಮಾನವನ ಬೆಲೆ ಯಾರಿಗೆ ಗೊತ್ತಂದ್ರೆ ಮಹಾತ್ಮರಿಗೆ ಗೊತ್ತದ, ಬ್ಯಾರಿಗೆ ಗೊತ್ತಾಗದ ಇದು. ಅದಕ್ಕೆ ಬಂಗಾರವನ್ನ ತಿಳಿಬೇಕಾಗಿತ್ತಂದ್ರೆ ಅಕ್ಕ ಸಾಲಿನಲ್ಲಿ ಹೋಗ್ಬೇಕು. ಮಣ್ಣನ್ನ ಪರೀಕ್ಷೆ ಮಾಡಬೇಕಾಗಿದ್ದರೆ ಯಾರಿಗೆ ಹೋಗ್ಬೇಕು? ಕುಂಬಾರನಲ್ಲಿ ಹೋಗ್ಬೇಕು. ಈ ದೇಹವನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದ್ರೆ ಸಿದ್ಧಾರೂಢ ಮಹಾತ್ಮರಂತ ಒಬ್ಬ ಸದ್ಗುರುವಿನಲ್ಲಿ ಹೋಗ್ಬೇಕು ವಿನ ಬೇರೆಯವರಲ್ಲಿ ಹೋದರೆ ಇದು ಅನುಭವ ಆಗೋದಿಲ್ಲ. ಅನುಭವ ಇದು ಆಗೋದಿಲ್ಲ. ಆದರೆ ಅಂಥವ್ರು ಸಿಗೋದು ಬಹಳ ದುರ್ಲಭ. ಮಹಾತ್ಮರು ಸಿಗೋದು ಬಹಳ ದುರ್ಲಭ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ನಾವು ನೀವು ಎಲ್ಲರೂ ಏನಾದರೂ ಒಂದು ಮಾಡಬೇಕಾಗಿದ್ರೆ ಒಂದು ಕಾರಣ ಬೇಕು. ಮಣ್ಣು ಆದ್ ನೋಡ್ರಿ, ಮಣ್ಣು ಗೊತ್ತಲ್ಲ, ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು ಒಂದು. ಕೊಡವನ್ನ ಮಾಡಬೇಕಾದ್ರೆ ಮಣ್ಣು ಮೊದಲಲ್ರಿ, ಮಣ್ಣೇ ಬೇಕು. ಮಣ್ಣಿನಿಂದ ಕೊಡ ಆಗ್ಯದ, ಅದೊಂದು ಸುಳ್ಳಲ್ಲ. ಕೊಡ ಮಾಡ್ಬೇಕಾದ್ರೆ ಮಣ್ಣು ಬೇಕು, ಮಣ್ಣಿನಿಂದ ಕೊಡ ಆಗ್ತದ. ಆದ್ರೆ ಆ ಮಣ್ಣು ಸ್ವಂತ ಕೊಡ ಆಗಲಿಕ್ಕೆ ಬರಂಗಿಲ್ಲ, ಅದಕ್ಕೊಬ್ಬ ಕುಂಬಾರ ಬೇಕು. ನಾ ಹೇಳೋದು ಅರ್ಥ ಆಗತ್ತಂತ ಅನ್ಕೊಂಡೀನಿ. ಮಣ್ಣಿನಿಂದೇ ಕೊಡ ಆಗ್ಯದ, ಕೊಡ ಆಗ್ಬೇಕಾದ್ರೆ ಮಣ್ಣೇ ಬೇಕು. ಆದ್ರೆ ಕೊಡ ಸ್ವಂತ ಮಣ್ಣು ಸ್ವಂತ ಕೊಡ ಆಗಿ ಬರಂಗಿಲ್ಲ ಅಂತ. ಅದಕ್ಕೆ ಯಾರು ಬೇಕ್ರಿ? ಒಬ್ಬ ಕುಂಬಾರ ಅವಶ್ಯಕತೆ ಬೇಕು, ಬೇಕೇ ಬೇಕು. ಅದರಂತೆ ಈ ಜಗತ್ತು, ಈ ದೇಹ ಅನ್ನುವಂಥದ್ದು ಏನಾದಂದ್ರೆ ಇದು ಪರಮಾತ್ಮನ ಸ್ವರೂಪನೇ ಆದ. ಆದರೆ ನಾವೇ ಪರಮಾತ್ಮ ಆಗಲಿಕ್ಕೆ ಬರಂಗಿಲ್ಲ. ಪರಮಾತ್ಮ ಸ್ವರೂಪನೇ ಆದ. ಆ ಗಡಿಗೆ ಏನದ? ಮಣ್ಣಿನ ಸ್ವರೂಪ ಆದಲ್ರಿ. ಆದ್ರೆ ಕುಂಬಾರನಿಂದ ಗಡಿಗೆ ಆಗ್ಯದ. ಆದ್ರೆ ನಮ್ಮೆಲ್ಲ ದೇಹ ಏನದ? ಇದು ದೇವರ ಸ್ವರೂಪ ಅದ. ಇದು ದೇವರೇ ಆನ. ಈಗ ನಾ ಮಾತಾಡ್ತಾನಂದ್ರೆ ನಾನಲ್ಲ, ನನ್ನೊಳಗೆ ದೇವರಾನ ಮಾತಾಡ್ತಾನೆ. ನೀವು ಕೇಳ್ತೀರಂದ್ರೆ ನೀವು ಸ್ವಂತ ಕೇಳಂಗಿಲ್ಲ, ನಿಮ್ಮೊಳಗ ದೇವರಾನ ಕೇಳಕತ್ತಾನ. ಇಲ್ಲಂದ್ರೆ ಹೆಂಗ್ರಿ ಅಂದ್ರೆ ಇದೇ ಕಿವಿ ಅದ, ಇದೇ ಬಾಯಿ ಅದ. ಪ್ರಾಣ ಹೋದಾಗ 3 ದಿನ ಮನೆಗಿಟ್ರು ಕೂಡ ಈ ಬಾಯಿ ಮಾತಾಡಂಗಿಲ್ಲ, ನಿಮಗೆ ಕಿವಿ ಕೇಳಂಗಿಲ್ಲ. ಕಿವಿ ಇಲ್ಲೇನು? ಅವಾಗ ಕಿವಿ ಅದ. ಬಾಯಿ ಇಲ್ಲೇನು? ಅವಾಗ ಬಾಯಿ ಅದ. ಕಣ್ಣಿಲ್ಲೇನು? ಅವಾಗ ಕಣ್ಣ ಅದ. ಯಾಕೆ ನೋಡಂಗಿಲ್ಲ? ಯಾಕೆ ನೋಡಂಗಿಲ್ಲ ಅಂತ. ಆ ನೋಡೋನು ಕಡಿಯಾಗೇನ ಸುಮ್ಮನೆ ಇದು ಬಿದ್ದದ ಜಡವಾಗಿ ಶರೀರ. ನೋಡೋನು ಹೋಗಿರ್ತಾನ ಹೊರಗೆ. ಆ ನೋಡೋನು ಇಲ್ಲದೆ ಈ ಶರೀರ ಆಗಿಲ್ಲ. ಆದರೆ ಶರೀರ ಆಗಬೇಕಾಗಿದ್ರೆ ಅವನ ಅವಶ್ಯಕತೆ ಬೇಕಾಗ್ಯದ. ಅದಕ್ಕೆ ಜಗತ್ತಿನಲ್ಲಿ ನಾವೆಲ್ಲರೂ ಅಜ್ಞಾನಿಗಳನ್ನು ತಿಳ್ಕೊಂಡಿವಿ. ನಾವೆಲ್ಲರೂ ಜ್ಞಾನ ಸ್ವರೂಪಿಗಳೇ. ಆದ್ರೆ ನಮ್ಮಷ್ಟಕ್ಕೆ ನಾವು ಜ್ಞಾನಿಗಳಾಗಿ ಬರಂಗಿಲ್ಲ. ನಾವು ಜ್ಞಾನಿಗಳು ಆಗಬೇಕಾಗಿದ್ರೆ ಅಲ್ಲಿ ಕುಂಬಾರ ಹೇಳಬೇಕು, ಇಲ್ಲಿ ಒಬ್ಬ ಸದ್ಗುರುನಾಥ ಬೇಕು. ಆ ಸದ್ಗುರುವಿನ ಕೃಪೆ ಯಾವಾಗ ಆಗ್ತದ, ಯಾವತ್ತ ಆಗ್ತದ, ಅವತ್ತೇ ನಮಗ ಏನಾಗ್ತದಂದ್ರೆ ಸರ್ವ ದುಃಖಗಳಾಗ್ತಾವ. ಎಲ್ಲ ದುಃಖಗಳು, ಜನನ ದುಃಖ, ಮರಣ ದುಃಖ, ಸಂಸಾರ ದುಃಖ, ಎಲ್ಲಾ ದುಃಖ ನಿವೃತ್ತಿ ಆಗಬೇಕಾಗಿದ್ರೆ ಸದ್ಗುರು ಸಮರ್ಥನ ಆಶೀರ್ವಾದ ಎಂದು ನಿಮಗಾಗ್ತದ, ನಮಗಾಗ್ತದ, ಅವತ್ತು ಸರ್ವ ದುಃಖನೇ ನಿವೃತ್ತಿ ಆಗ್ತಾವ. ಯಾಕಂದ್ರೆ ಪತಿವ್ರತ ಸ್ತ್ರೀಯರಿಗೆ ಗಂಡನೊಬ್ಬನೇ, ಭಕ್ತನಿಗೆ ದೇವನೊಬ್ಬನೇ, ಶಿಷ್ಯನಿಗೆ ಗುರು ಒಬ್ಬನೇ. ಒಬ್ಬ ಪತಿವ್ರತಿ ಸ್ತ್ರೀಯಳಿಗೆ ಎಷ್ಟು ಮಂದಿ ಗಂಡ ಎಂದ್ರಂದ್ರೆ ಒಬ್ಬನೇ ಗಂಡ ಸಾಕು.
ಆ ಒಬ್ಬ ಗಂಡನಲ್ಲಿ ಆ ಹೆಂಡತಿ ಒಂದು ಭಕ್ತಿಯನ್ನ ಇಟ್ಟಿದ್ದಾದರೆ ಆ ಗಂಡನ ಪಾದವ ತೊಳೆದ ನೀರಿನಿಂದ ಎಂತೆಂಥ ಸ್ತ್ರೀಯರು ಜಗತ್ತಿನಲ್ಲಿ ಎಂತೆಂಥ ಸಿದ್ಧಿ ಪವಾಡವನ್ನ ಮಾಡಿ ಹೋಗ್ಯಾರ. ಬರೇ ಒಬ್ಬ ಗಂಡನಲ್ಲಿ ಇಟ್ಟಿರುವಂತ ಒಬ್ಬ ಏಕೈಕ ಭಕ್ತಿಯಿಂದ ಆ ಸ್ತ್ರೀ ಅಂತ ಶಕ್ತಿ ಬಂದ. ಒಬ್ಬ ಭಕ್ತನಿಗೆ ಎಷ್ಟು ಮಂದಿ ಬೇಕ್ರಿ? ದೇವ್ರು ಅಂದ್ರೆ ಒಬ್ಬನೇ ಸಾಕಂತ. ಒಬ್ಬ ದೇವ್ರದ್ದು ಸಾಕು. ಒಂದ್ಸಲ ಏನಾಯ್ತು ಅಂದ್ರೆ ಆಕಳ ಹೊರಟಿತ್ತು, ಮಳೆ ಬಂದಿತ್ತು, ಬಹಳ ಉದಲಿತ್ತು. ಮುಂದ ಆಕಳ ಓಡ್ತಾ ಹೋಗ್ತಿತ್ತು. ಹಿಂದ ಹುಲಿ ಕಲೆ ಬಿದ್ದಿತ್ತು. ಹಿಂದ ಹುಲಿ ಬಿದ್ದದ, ಕಲೆ ಬಿದ್ದದ. ಮುಂದ ಭಯದಿಂದ ಆಕಳ ಓಡ್ತದ. ಅಷ್ಟು ಓಡ್ತಾ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಉದಲು ಬಹಳ ಇತ್ತು. ಆಕಳ ಮುಂದ ಸಿಗಬಿತ್ತು. ಉದಲಲ್ಲಿ ಬಿತ್ತ, ಮುಂದ ಓಡ್ಲಿಕ್ಕೆ ನಿಶಕ್ತಾಗಿ ನಿಂತು. ಆದ್ರೆ ಹಿಂದೆ ಬರ್ತಕ್ಕಂಥ ಹುಲಿ ಕೂಡ ಏನಾಯ್ತು, ಅದು ಕೂಡ ಸುಮಾರು ಒಂದು 10-15 ಅಡಿ ಮುಂದ ಆಕಳ, 15 ಅಡಿಯಿಂದ ಆ ಹುಲಿ ಅದನ್ನು ಸಿಗಬಿತ್ತು. ಎರಡು, ಇದು ಇಲ್ಲಿ, ಅದು ಅಲ್ಲಿ. ಆವಾಗ ಆಕಳ ಏನ್ ಮಾಡ್ತಂದ್ರೆ ಆ ಹುಲಿನ ನೋಡಿ ನಗಲಿಕತ್ತು. ಏನಕ್ರಿ? ಆಕಳ ಹುಲಿನ ನೋಡಿ ನಗಿತ್ತು. ನಕ್ಕ ಹುಲಿಗೆ ಬಹಳ ಸಿಟ್ಟು ಬಂತು. ಮೊದಲೇ ತಿನ್ಬೇಕು ಅಂತ ಓಡೋಡಿ ಬಂದದ್ದು, ಇಷ್ಟೇ ಸ್ವಲ್ಪ ದೂರ ಅದ, ಬಹಳ ದೂರ ಇಲ್ಲ, ಇದು ಯಾಕೆ ನಗ್ತದ ಅಂತ ಕೇಳ್ತಿ. ಯಾಕೆ ನಗ್ತಿದ್ದಿ? ನೀನು ಸಿಗಬಿದ್ದಿದ್ದಲ್ಲ ಹುದಲಲ್ಲಿ, ಅದಕ್ಕೆ ನಾನು ನಗುತ್ತೀನಿ ಅಂತ. ಹುಲಿ ಅಂತೂ ನೀನು ಸಿಕ್ಕಾಕೊಂಡಿದ್ದಲ್ಲ, ನೀನು ಸಿಗಬಿದ್ದಿದ್ದಿ, ನಿನ್ನಂತ ನಾನೇ ಬಿದ್ದೀನಿ, ಮತ್ ನನ್ನ ನೋಡಿ ನೀನ್ ಯಾಕೆ ನಗುತ್ತಿದ್ದಿ ಅಂತ ಹುಲಿ ಕೇಳಿತು. ಅವ ಯಾಕೆ ಹೇಳಿತು? ನೋಡು, ನೀನು ಸಿಗಬಿದ್ದಿದ್ದಿ, ನಾನು ಬಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ನನಗೊಬ್ಬ ಯಜಮಾನ ಅಂತಾನ, ಮನೆ ಯಜಮಾನ, ಆಕಳ ಯಜಮಾನ. ನಾನು ಮನೆಗೆ ಹೋಗೋದು ತಡ ಆದ್ರೆ ಮತ್ತೆ ಹುಡುಕ್ತಾ ಒಬ್ರಲ್ಲ ಇಬ್ರು ಬರ್ತಾರ. ಬಂದು ನನ್ನನ್ನ ರಕ್ಷಣೆ ಮಾಡಿ ಹುದಲಿನಿಂದ ಎಬ್ಬಿಸಿಕೊಂಡು ರಕ್ಷಣೆ ಮಾಡಿ ಕಾಪಾಡ್ತಾರ ನನ್ನ. ನಿನ್ನ ರಕ್ಷಣೆ ಮಾಡಕ್ ಯಾರು ಬರ್ತಾರ? ನಿನ್ನ ರಕ್ಷಣೆ ಮಾಡಕ್ ಯಾರು ಬರಂಗಿಲ್ಲ. ಯಾರಾದ್ರೂ ಬಂದ್ರೆ ಮತ್ತೆ ನಿನ್ನ ಹೊಡೆದು ಕೊಲ್ಲೇ ಹೋಗ್ತಾರೆ ವಿನ ನಿನ್ನ ರಕ್ಷಣೆ ಮಾಡೋರು ಯಾರಿಲ್ಲ. ಅದಕ್ಕೆ ನೀ ಸಿಗಬಿದ್ದದ್ದು ನೋಡಿ ನನಗೆ ನಗು ಬಂತು, ಅದಕ್ಕೆ ನಗುತ್ತೀನಿ ಅಂತ. ತಾತ್ಪರ್ಯ ಏನಂದ್ರೆ, ನಮಗೊಬ್ಬ ರಕ್ಷಣೆ ಮಾಡುವ ಮಾಲೀಕಿಲ್ಲ. ಹುಲಿಗೆ ಶಕ್ತಿ ಬಹಳ ಅದ, ಹುಲಿಗೆ ಬಹಳ ಶಕ್ತಿ ಅದ, ಆದ್ರೆ ಅದಕ್ಕೆ ಮಾಲಕ್ಕಿಲ್ಲಲ್ಲ. ಆಕಳಕ್ಕೆ ಶಕ್ತಿ ಕಡಿಮೆ ಅದ, ಆದ್ರೆ ಕಾಯುವಂತ ಒಬ್ಬ ಪರಮಾತ್ಮ, ಕಾಯುವಂತ ಒಬ್ಬ ಮಾಲಕಾನಿಲ್ಲ, ಅವನು ಕಾಪಾಡ್ತಾನಿಲ್ಲ. ಅದಂತೆ ನಮಗೂ ಕೂಡ ಈ ಭವಸಾಗರದಲ್ಲಿ ಸಿಗಬಿದ್ದೀವಿ ನಾವೆಲ್ಲರೂ. ಈ ಜಗತ್ತಿನಲ್ಲಿ ದುಃಖ ಸಮುದ್ರದಲ್ಲಿ ಬಿದ್ದೀವಿ. ಆದರೆ ನಾವು ನಗಬೇಕಾಗ್ಯದ. ಉಳಿದ 84 ಲಕ್ಷ ಜೀವರಾಶಿಗಳು ಅಳುತ್ತವು. ಯಾಕಂದ್ರೆ ಅವುಗಳನ್ನು ರಕ್ಷಣೆ ಮಾಡುವಂತ ಮಾಲಕ್ ಯಾರಿಲ್ಲ ಅವಕ. ಆದ್ರೆ ಮನುಷ್ಯನಿಗೆ ಪರಮಾತ್ಮ, ದೇವರಾಗಲಿ ಪರಮಾತ್ಮ ಆಗಲಿ ರಕ್ಷಣೆ ಮಾಡ್ತಾನ. ಕೊನೆಗೆ ನಾವು ಮೃತ್ಯುವಿನಿಂದ, ಯಾವ ಮೃತ್ಯು ಅನ್ನುವಂತ ಮೃಗ ನಮ್ಮನ್ನ ತಿನ್ನಬೇಕಂತ ದಾವಾಗಿ ಹಿಂದನೇ ಆದ. ನಮಗೆ ಸಾವು ದೂರಿಲ್ಲ, ಮರಣ ಅನ್ನೋದು ದೂರಿಲ್ಲ. ಯಾಕಂದ್ರೆ ನಮ್ಮ ಬೆನ್ನಿಂದನೇ ಆದ. ಯಾವ ಕ್ಷಣದಲ್ಲಿ ಬರ್ತದೆ ಸಾವು ಗೊತ್ತಿಲ್ಲ. ಯಾರಾದ್ರೂ ಹೇಳ ನಾ ಇಷ್ಟು ದಿವಸ ಇಂಥ ದಿವಸ ಸಾಯ್ತೀನಿ ಅಂತ ಯಾರನ್ನ ಹೇಳ್ತೀವೇನು? ಯಾರು ಹೇಳಂಗಿಲ್ಲ. ಮೃತ್ಯು ಬೆನ್ನಿಂದನೇ ಆದ. ಅದಕ್ಕೆ ಅವ್ರು ಹೇಳಿದ್ರು, ಮುಟ್ಟದ ಮುನ್ನ ಕೂಡಲ ಸಂಗಮ ದೇವನ. ಅದು ಯಾವಾಗ ಮುಟ್ತದ ನಿನಗೆ ಗೊತ್ತಿಲ್ಲ. ಅದು ಮುಟ್ಟಿದ ತಕ್ಷಣ ನೀವು ಉಳಿಯಂಗಿಲ್ಲ. ಅಷ್ಟರೊಳಗೆ ಏನು ಮಾಡು ಅಂದ್ರೆ, ಈ ದೇಹದಿಂದ ನೀನು ಪಾರಾಗು. ಬೇಕಿದ್ರೆ ಆ ದೇಹ ಅದು ತಿನ್ನಲಿ, ಆದ್ರೆ ಅದ್ರ ಒಳಗೆ ನೀನು ಒಳಗಾಗಬೇಡ. ಅಂದ್ರೆ ಈ ದೇಹದಲ್ಲಿ
ಹೊರಗಾಗುವನೊಬ್ಬನು ಒಳಗಾಗುವನೊಬ್ಬನು ಇಬ್ಬರಾರ ಅಂತ ಅರ್ಥ ಮಾಡೋದಕ್ಕಿಲ್ಲಿ. ಈ ದೇಹದಲ್ಲಿ ಇಬ್ಬರಾರ, ಒಂದು ಸ್ಥೂಲವಾದ ದೇಹ ಅದ, ಜಡವಾದ ದೇಹ ಅದ, ಚೈತನ್ಯವಾದ ಜೀವಾತ್ಮನ. ಆ ಜೀವಾತ್ಮ ಯಾರಿಗೆ ಹುಟ್ಟಿಲ್ಲ, ಜೀವಾತ್ಮನಿಗೆ ಸಾವು ಇಲ್ಲ, ಅವನು ಎಂದಿಗೂ ಸಾಯೋದಿಲ್ಲ. ಅದಕ್ಕೆ ಸಣ್ಣ ಮಾತು ಹೇಳಿ ಮುಗಿಸ್ತೇನೆ ನಾನು. ಯಾಕಂದ್ರೆ ಒಬ್ಬ ರಾಜ ಇದ್ದ. ರಾಜನಿಗೆ ಸಂಪತ್ತು ಶ್ರೀಮಂತಿಕೆ ಅಂತೂ ಅಳತೆ ಇಲ್ಲ, ಲೆಕ್ಕ ಇಲ್ಲದಷ್ಟು. ಆದ್ರೆ ರಾಜನಾಗಲಿ ರೈತನಾಗಲಿ ಶ್ರೀಮಂತ ಆಗಲಿ ಎಲ್ಲರಿಗೂ ಒಂದಿಲ್ಲ ಒಂದು ದುಃಖ ತಪ್ಪಿದ್ದಲ್ಲ. ಒಬ್ಬೊಬ್ಬರಿಗೆ ಉಣ್ಣುವ ಚಿಂತೆ, ಕೆಲವರು ಉಡುವ ಚಿಂತೆ, ಹುಟ್ಟರೆ ಇಡುವ ಚಿಂತೆ, ಇಟ್ಟರೆ ಸಂಸಾರದ ಚಿಂತೆ, ಸಂಸಾರ ಆಯಿತು ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಇಂತೂ ಹಲವು ಚಿಂತೆಗಳಂತ. ಒಂದು ಚಿಂತೆ ಇಲ್ಲ ನಮಗೆ. 100,000 ಕೋಟಿಗಳುಂಟು ಶಂಕರ ಅಂತ ನಿಜಗೊಂಡು ಹೇಳ್ತಾರೆ. ದುಃಖ ಒಂದಲ್ಲ ಎರಡಲ್ಲ, ಬಹಳ ದುಃಖ. ಆದ್ರೆ ರಾಜನಿಗೆ ಯಾವ ದುಃಖ ಇದ್ದಿಲ್ಲ, ಒಂದೇ ಒಂದು ದುಃಖ ಇತ್ತು, ಆತನಿಗೆ ಸಂತಾನ ಫಲ ಇದ್ದಿಲ್ಲ. ಎಲ್ಲ ಇತ್ತು, ಸಂತಾನ ಇದ್ದಿಲ್ಲ. ಬಹಳ ಸಾಧ್ವಿ ಒಳ್ಳೆ ವ್ಯಕ್ತಿಗಳು, ಗಂಡ ಹೆಂಡತಿ ಶಿವಭಕ್ತರು. ಅವ್ರು ವಿಚಾರಣೆ ಮಾಡಿದ್ರು, ಇಷ್ಟೆಲ್ಲ ರಾಜಭೋಗವನ್ನ ನಾವು ಗುದ್ಲಿಸಲಿಕ್ಕೆ ಮಂದಿ ಕೊಡಕ್ಕೆ ಒಲ್ಲೆ ಅಂತೀವಿ ಸಾಯುವಾಗ, ಮತ್ತೆ ಅಷ್ಟೆಲ್ಲ ಆಸ್ತಿ ಯಾರಿಗೆ ಕೊಡ್ಬೇಕು? ಅವರು ಒಬ್ಬ ಮಗ ಇದ್ರೆ ಒಳ್ಳೇದಿತ್ತು ಅಂತ ಅವರು ಮಹಾತ್ಮನ ಕಡೆ ಹೋದ್ರು. ಅವ್ರು ಹೇಳಿದ್ರು, ಪುತ್ರ ಕಾಮಿಷ್ಟ ಯಾಗ ಅಂತ ಅದ, ಅದನ್ನ ಮಾಡ್ರಿ, ಮಗ ಆತನಂತ ಹೇಳಿದ್ರು. ಯಾಗ ಮಾಡಿದ್ರು, ಮಗ ಹುಟ್ಟಿದ. ಆ ಹುಟ್ಟಿದ ಮಗ ಯಾಗದಿಂದ ಹುಟ್ಟಿದ್ದು, ತೊಗಲಿನಿಂದ ರಕ್ತ ಮಾಂಸದಿಂದ ಹುಟ್ಟಿದ್ದಲ್ಲ, ಅದು ಒಂದು ಯಜ್ಞದ ಫಲದಿಂದ ಹುಟ್ಟಿದವನು. ಸೂರ್ಯ ಚಂದ್ರ ಬೆಳೆದಂತೆ ಬೆಳೆದ 15, 16, 18 ವರ್ಷ ಪ್ರಾಯಕ್ಕೆ ಬಂದ. ಅವನ ಕಳೆ ಹೇಗಿತ್ತಂದ್ರೆ ಚಂದ್ರ ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳೀತಾ ಇದ್ದ. ಈ ಕಡೆ ತಂದೆ ತಾಯಿ ಬಹಳ ಖುಷಿ ಆನಂದ ಪಟ್ರು. ಇನ್ನೇನು ಮಗನಿಗೆ ಒಂದು ಮದುವೆಯನ್ನ ಮಾಡಿ ಅದನ್ನ ರಾಜ್ಯ ಭಾರವನ್ನು ವಹಿಸಿ ನಾವು ಶಿವಧಾನ ಶಿವಚಿಂತನೆಗಾಗಿ ನಾವು ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡಿ ಈ ಜನ್ಮವನ್ನು ಪವಿತ್ರ ಮಾಡಿಕೊಡ್ಬೇಕು ಅಂತ ವಿಚಾರದಾಗಿದ್ರು. 18 ವರ್ಷ ಆಯಿತು. ಇನ್ನು 19ನೇ ವರ್ಷದಲ್ಲಿ ಶಾಸ್ತ್ರೋಕ್ತವಾಗಿ ಪಟ್ಟಾಭಿಷೇಕ ಮಾಡ್ಬೇಕಂತ ಅನ್ಕೊಂಡಿದ್ರು. ಅದಕ್ಕಿಂತ ಒಂದು 6 ತಿಂಗಳ ಮುಂಚಿತವಾಗಿ ಇದ್ದಕ್ಕಿಂದಂತೆ ಅರಮನೆಯ ಮುಂದೆ ಜನಗಳು ಅಂತ ಅಳ್ತಿದ್ರು. ಅರಮನೆಯ ಮುಂದೆ ರಾಜರು ಒಳಗಿದ್ರು, ದಂಪತಿಗಳು. ಯಾಕೆ ಅಳ್ತಾರಂತ ಬಂದು ನೋಡ್ತಾರ, ಸೇವಕರೆಲ್ಲ ಅಳಕತ್ತಾರ. ರಾಜ ಕೇಳಿದ, ಯಾಕೆ ಅಳ್ತರಿ? ಏನ್ ಹೇಳಮ್ ರಾಜರೇ, ಯುವರಾಜ ಇದ್ದಕ್ಕಿದ್ದಂಗೆ ಸತ್ತು ಹೋಗ್ಯಾನ, ಅವನ ಹೆಣ ಬಿದ್ದದ. ನಾವು ಸುಮ್ಮನೆ ಅಳಕತ್ತಿಲ್ಲ, ಯುವರಾಜ. ಆವಾಗ ಸೇವಕರಿಗೆ ಅಷ್ಟು ದುಃಖ ಆದಾಗ ತಂದೆ ತಾಯಿ ಎಷ್ಟಾಗಿರ್ಬೋದ್ರಿ. ಅಷ್ಟೆಲ್ಲ ದುಃಖದಿಂದ ಅರಮನೆಯೆಲ್ಲ ಸ್ಮಶಾನ ಆಯ್ತು. ಇಡೀ ಪ್ರಜೆಗಳು ಬಂದ ಅರಮನೆ ಮುಂದೆ ಸೇರಿದ್ರು. ರಾಜ ರಾಣಿಯ ದುಃಖವನ್ನು ನೋಡಿ ಸಹಿಸಲಾರದೆ ಎಲ್ಲರುಗಳು ಅಂತ ದುಃಖ ಪಡ್ತಿದ್ರು. ಜನಸಾಗರ. ಅಂಥದ್ರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದ. ಇಷ್ಟು ಜನ ಯಾಕೆ ಸೇರ್ಯಾರ ಇಲ್ಲಿ ಅಂತ ನೋಡಿದ. ಕೇಳೋಣಂತ ಎಲ್ಲರಿಗೆ ಸ್ವಲ್ಪ ದಾರಿ ಬಿಡಿ ಅಂದ. ಅಲ್ಲಿ ದಾರಿ ಬಿಟ್ರು. ಹೋಗಿ ನೋಡ್ತಾನ, ಎಲ್ಲರೂ ಅಳಲಿಕ್ಕೆತ್ತಾರ. ಒಬ್ಬರು ನಗೋರು ಯಾರು ಇಲ್ಲ ಅಲ್ಲಿ, ಎಲ್ಲರೂ ಅಳೋರೆ ಪಾಪ. ಮರಣ ದುಃಖ ಬಹಳ ಕೇಡು ನೋಡ್ರಿ ಅದು. ಅವಾಗ ಕೇಳಿದ, ಯಾಕೆ ಅಳಕತ್ರಿ ಇಷ್ಟು ಮಂದಿ ಅಂತ ಕೇಳ್ದ. ಇವನ್ ಯಾವನು ತಲೆ ಕೆಟ್ಟವನು ಬಂದಾನಂದ್ರ ಅವ್ರು. ಇಲ್ಲಿ ನಡೆದ ಪ್ರಸಂಗ ಏನದ, ಯಾಕೆ ಅಳ್ತಾರಂತ ಗೊತ್ತದ, ಮತ್ತೆ ಯಾಕೆ ಅಳ್ತಾರಂತ ಕೇಳ್ತಾನ, ತಲೆ ಕೆಟ್ಟದೇನೋ ಅಂತ ಅನ್ಕೊಂಡ್ರು. ಕೆಲ ಮಂದಿ ಬುದ್ಧಿವಂತರಿದ್ರು, ಇಲ್ರಿ ಯುವರಾಜ ಸತ್ತವನು ಈ ರಾಜನ ಮಗನೇ, ಹಿಂಗೆ ಯಜ್ಞದಿಂದ ಹುಟ್ಟಿದಂತ ಫಲ, ಏಕೈಕ ಒಬ್ಬನೇ ಮಗ, ಅದಕ್ಕೆ ದುಃಖ ಆಗ್ಯದ. ಆ ದುಃಖ ಮಾಡುವಾಗ ಸಹಜವಾಗಿ ಹೇಳ್ತಿದ್ರು, ಎಂತ ಅನ್ಯಾಯ ಮಾಡಿದೆ, ಏನು ಮೋಸ ಮಾಡಿದೆ, ನಾವೇನ್ ನಿನಗೆ ಮಾಡಿದ್ದೀವಿ ತಂದೆ ತಾಯಿಗಳಾಗಿ, ಇಂಥ ಮೋಸ ನೀನ್ ಯಾಕೆ ಮಾಡಿದಿ ಅಂತ ಅವರು ಗೋಳಾಡಿ ಎಲ್ಲರೂ ಅಳ್ತಿದ್ರು.
ಅದನ್ನು ಕೇಳಿ ಆ ಒಂದು ವ್ಯಕ್ತಿ ಹೇಳ್ದ, ನಿಮಗೇನು ಮೋಸ ಮಾಡ್ಯಾನ ನೋಡಿ, ಇಷ್ಟೆಲ್ಲ ಮಾಡಿ ಉಣಿಸಿ ಯಜ್ಞ ಯಾಗ ಬೆಳೆಸಿ ಎಲ್ಲ ಮಾಡಿದೀವಿ, ಹೇಳ್ದೆ ಕೇಳದೆ ನಾವು ಕೈ ಕೊಟ್ಟು ಹೋದ. ಅವಾಗ ಅವನಿಂದ ಹಂಗೆ ಮಾಡಬಾರ್ದಾಗಿತ್ತಂದ. ಅವನು ಮಾಡಬಾರ್ದಾಗಿತ್ತನ್ನೇ ಅವನು ಮಾಡಿದ್ದು. ಮಾಡ್ಯಾದ್ಮೇಲೆ ಯಾಕೆ ಮಾಡಿದ, ನಿಮ್ಮಿಂದ ಏನೋ ತಪ್ಪಾಗ್ಯದನು ಕೇಳೋಣಂದ. ಅವನು ಹೆಂಗ್ ಕೇಳ್ತೀರಿ, ಅವನು ಸತ್ತ ಹೋಗ್ಯಾನ, ಇನ್ನೇನು ಕೇಳೋದು ಅಂದ್ರ ಸತ್ತ ಹೋಗ್ಯಾನಲ್ಲ. ಇಲ್ಲ, ಇದನ್ನ ಪರೀಕ್ಷೆ ಆಗಲಿ, ಜಗತ್ತಿಗೆ ಗೊತ್ತಾಗಲಿ, ಲೋಕಕ್ಕೆ ಗೊತ್ತಾಗಲಿ, ನಮಗೆ ಅಷ್ಟಲ್ಲ. ಅವನ ಪ್ರಾಣವನ್ನ ಯೋಗ ದೃಷ್ಟಿಯಿಂದ 1-2 ನಿಮಿಷ 4 ಮಾತು ಆಡೋ ಮಟ್ಟಿಗೆ ನಾನು ತರಿಸ್ತೀನಿ ವಾಪಸ್. ಯಾಕೆ ಮೋಸ ಮಾಡಿದೆ ಅಂತ ಎಲ್ಲರೂ ಕೇಳಂಗ್ರಿ. ಅದು ಗೊತ್ತಾಗಬೇಕಲ್ಲ, ಮುಂದೆ ನಿಮ್ಮಂಥವ್ರಿಗೆ ಅನ್ಯಾಯ ಆಗಬಾರ್ದು. ಕೇಳೋಣ. ಯೋಗ ದೃಷ್ಟಿಯಿಂದ ಬಂತು, ಪ್ರಾಣ ಬಂದು ಒಳಗೆ ಸೇರಿತು. ಆವ ವ್ಯಕ್ತಿ ಕೇಳಿದ, ನೋಡು ಎಂಥ ಮೂರ್ಖ, ಎಂಥ ಅನೀತಿ ಅವನು, ಎಂಥ ಅಧರ್ಮದವನು, ಎಂಥ ಮೋಸಗಾರ. ಇಷ್ಟೆಲ್ಲ ನಿನಗ ಬೆಳೆಸಿ ಉಣಿಸಿ ತಿನ್ನಿಸಿ ಯಜ್ಞ ಯಾಗವನ್ನು ಮಾಡಿ ಈ ರಾಜ್ಯವನ್ನೇ ನಿನ್ನ ಕೊಟ್ಟು ಪಟ್ಟಾಭಿಷೇಕ ಮಾಡ್ಬೇಕಂತ ಇಷ್ಟು ಒಳ್ಳೆಯವರಿಗೆ ಇದ್ದಕ್ಕಿದ್ದಂಗೆ ಅವರಿಗೆ ಹೇಳೋದು ಕೇಳೋದು ಅವ್ರನ್ನ ಬಿಟ್ಟು ಹಾಕುವುದೇ ಅಂತ. ಅದಕ್ಕೆ ಪ್ರಶ್ನೆ ಆದೀಗ, ಈ ಸಭೆ ಆದ, ಆ ಸಭೆಯಲ್ಲಿ ನೀವು ಸತ್ಯವಾಗಿ ಉತ್ತರ ಕೊಡಂದ. ಅವಾಗ ಆಗಲಿಂದ ನೋಡ್ರಿ, ಅವರಿಗೆ ನಾನು ನನ್ನ ಮಗ ನಾ ಹುಟ್ಟೀನಿ ಅಂತ ಅವ್ರಂದ್ರಲಿಲ್ಲ, ಹೌದಲ್ಲ. ಆದ್ರೆ ಸತ್ಯ, ಅವರಿಗೆ ಹುಟ್ಟಿದ್ದು ಇದು ದೇಹವಿನ ಜೀವಾತ್ಮ ಅಲ್ಲ. ಜೀವಾತ್ಮ ಹುಟ್ಟಿಸ್ಯಾರೇನವರು ಕೇಳ್ರಂದ. ಅವ್ರನ್ನ ಕೇಳ್ದ, ರಾಜರೇ ನೀವು ನಮ್ದು ನಮ್ದು ಅಂತಿರಲ್ಲ, ಮಗ ನಮ್ದು ನಮ್ದು ಅಂತ್ರಿ, ದೇಹ ನಿಮ್ಮ ಮಗನೋ ಜೀವ ನಿಮ್ಮ ಮಗ ಅಂತ ಕೇಳ್ದ ಅವನು. ಅವ್ರಿಗೆ ಕಕ್ಕ ಬಿಕ್ಕಿ ಆಯ್ತು. ಜೀವನ ಅಂತ ಮಾಡಕ್ ಯಾರಿಗ್ ಬರಂಗಿಲ್ಲ ನೋಡ್ರಿ, ಲಕ್ಷದಾಗಿರ್ಲಿ. ಜೀವನನ ಮಾಡೋ ಕೈಯಲ್ಲಿ ನಮ್ಮಲ್ಲಿದ್ರೆ ಬೇಕಾದಂತ ಮಕ್ಕಳನ್ನ ನಡಿತಿದೀವಿ. ಇಂಥ ಶ್ರೀಮಂತ ಅಂದ್ರೆ ಶ್ರೀಮಂತ, ಹೆಣ್ಣಂದ್ರೆ ಹೆಣ್ಣು, ಗಂಡ ಅಂದ್ರೆ ಗಂಡು, ರಾಜ ಅಂದ್ರೆ ರಾಜ, ಮಹಾರಾಜ ಅಂದ್ರೆ ಮಹಾರಾಜ. ಏನಾದ್ರು ಮಾಡ್ಕೊಳಕ್ ಬರ್ತಿತ್ತಲ್ಲ ನಮಗ? ಬರ್ತಿತ್ತಿಲ್ಲ. ಮಾಡಕ್ ಬಂದದ್ದೇನೆಂದ್ರೆ ಬರೇ ರಕ್ತವೀರ್ಯದಿಂದ ದೇಹ ಮಾಡಕ್ ಬಂದದ ಅಷ್ಟೆ. ಏನ್ ಹುಟ್ಟದ? ರಕ್ತವೀರ್ಯದಿಂದ ದೇಹ ತಯಾರಾಗ್ತದವಿನ ಆ ಜೀವಾತ್ಮನನ್ನ ಹುಟ್ಟಿಸೋಕ ಯಾವ ತಂದೆ ತಾಯಿಗಳು ಸಾಧ್ಯ ಇಲ್ಲ, ಸಾಧ್ಯ ಆಗೋದೂ ಇಲ್ಲ. ಅಂದಾಗ ನಾನು ಏನು ಮೋಸ ಮಾಡೀನಿ, ಅವ್ರ ದೇಹವನ್ನ ನಾನು ಇಲ್ಲೇ ಬಿಟ್ಟೀನಿ, ನಿಮ್ಮೆದುರಿಗೆ ಅದಿಲ್ಲ. ಅವ್ರು ಏನು ಕೊಟ್ಟಿದ್ರು ಅವ್ರನ್ನ ನಾ ತಗೊಂಡೋಗಿಲ್ಲ, ಅವ್ರು ಕೊಟ್ಟದ್ದನ್ನು ಇಲ್ಲೇ ಬಿಟ್ಟು ಹೋಗಿನಿ. ನಾನೇನು ಮೋಸ ಮಾಡೀನಿ, ನೀವೇ ಕೇಳ್ರಂದ. ಅವಾಗ ಸಭೆಯಲ್ಲಿ ಚರ್ಚೆ ಮಾಡಿದ ಮಹಾತ್ಮ, ಹೇಳ್ರಿ ಅದಕ್ಕೆ ಉತ್ತರ ಅನ್ನ, ಹೇಳ್ರಿ ಉತ್ತರ. ಎಲ್ಲರೂ ಅಂತೀವಲ್ಲ, ನಮ್ಮ ಮಗ, ನಮ್ಮ ಮಗಳು, ನಮ್ಮ ಮಗ, ನಮ್ಮ ಮಗಳು, ನಮ್ಮಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ, ಎಲ್ಲರ ಮನೆಯಲ್ಲಿ ಆಗುವಂತ ಸಂದರ್ಭದಲ್ಲಿ ಎಲ್ಲರಿಗೂ ದುಃಖ ಆಗ್ತದಲ್ಲ. ನಾವೇನ್ ಮಾಡಿದೇವಪ್ಪ? ಜೀವಾತ್ಮನ ಮಾಡಿವೇನು? ಜೀವಾತ್ಮ ಪರಮಾತ್ಮ ಸ್ವರೂಪ. ಈ ದೇಹದಲ್ಲಿ ಆತ ಒಂದು ಕೊಡ ಹೆಂಗ ಆಗಬೇಕಾಗಿದ್ರೆ ಮಣ್ಣಿನಿಂದ ಕೊಡ ಆಗದಿಲ್ಲ ಅಂತಲ್ಲ, ಮಣ್ಣಿನಿಂದ ಕೊಡ, ಆದ್ರೆ ಮಣ್ಣೆ ಸ್ವಂತ ಕೊಡ ಬರಂಗಿಲ್ಲ. ಅದರಂತೆ ಪರಮಾತ್ಮ ಸ್ವಂತ ಪರಮಾತ್ಮ ಆಕಾರದಿಂದ ಪರಮಾತ್ಮ ಇಲ್ಲಿ ತೋರಕ್ ಬರಂಗಿಲ್ಲ. ಅದಕ್ಕೆ ನಿರಾಕಾರದಿಂದ ಎಲ್ಲ ಜೀವಿಗಳಲ್ಲಿ ಏಕೋ ದೇವ ಸರ್ವಭೂತೇಶು ಗೂಢ. ಎಲ್ಲಾ ಜೀವರಾಶಿಗಳಲ್ಲಿ ಜೀವಿರೂಪಿಯಾಗಿ ಪರಮಾತ್ಮನೇ ಭಗವಂತನೇ ಇದ್ದು, ಆ ಭಗವಂತ ಯಾರಿಗೆ ಹುಟ್ಟಿದವನಲ್ಲ, ಯಾರಿಗೆ ಬೆಳೆದವನಲ್ಲ. ಆ ಜೀವ ಯಾರಿಗೆ ಹುಟ್ಟಿನೇನ್ರಿ? ಹುಟ್ಟಿಲ್ಲ. ಆ ಜೀವ ಬೆಳೆದನೇನ್ರಿ? ಬೆಳೆದಿಲ್ಲ. ಜೀವ ಸಾಯ್ತನೇನು? ಸಾಯೋದಿಲ್ಲ. ಅಂದಾಗ ಆವಾಗ ರಾಜನಿಗೆ ಆತ್ಮಜ್ಞಾನ ಆಗಿ ಮುಂದೆ ಏನಾದ್ರೆ ಮಹಾಜ್ಞಾನಿಯಾಗದ, ದೇಹದ
ಈ ಪ್ರಪಂಚದ, ಈ ಲೋಕದ, ಈ ಭವದ ಸುಖ ದುಃಖ ಜನನ ಮರಣ ಎಲ್ಲವನ್ನು ತಿಳ್ಕೊಂಡು ಆತ್ಮಜ್ಞಾನಿಯಾದಂಥ ಮಹಾತ್ಮರು ಇಲ್ಲಿ ಹೇಳ್ತಾ ಬರ್ತಾರೆ. ಹಾಗಾಗಿ ನಾವು ತಿಳ್ಕೋಬೇಕು, ನಾವ್ಯಾರೂ ಸಾಯೋರಲ್ಲ. ಒಂದು ತಿಳ್ಕೊಳ್ಳಿ, ಅದು ಒಮ್ಮೆಲೆ ಸಾಯೋರಲ್ಲ ಅಂದರೆ ಒಮ್ಮೆಲೆ ಜ್ಞಾನ ಆಗೋದಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ತಿಳ್ತಾ 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 ಹೋದಂಗೆಲ್ಲ ನಿಮಗೂ ಗೊತ್ತಾಗ್ತದ ಇದು ಪಂಚಮಹಾಭೂತದ ದೇಹ, ಇದು ಮಣ್ಣಿನ ಕೊಡ. ಕೊಡದ ಒಳಗೆ ಬೈಲಾದಲ್ರಿ, ಕೊಡದಾಗ ಬೈಲಾದಿಲ್ಲ. ಬೈಲಂದ್ರೆ ಅನ್ನ ಮಾಡಕ್ ಬರ್ತದ, ಅಕ್ಕಿ ತುಂಬಿಡಕ್ ಬರ್ತದ, ಜೋಳ ತುಂಬಿಡಕ್ ಬರ್ತದಲ್ಲ. ಆ ಕೊಡ ಹೊಡೆದ್ರೆ ಬೈಲು ಹೊಡಿತದೇನು? ಕೊಡಕ್ಕ ಹೊಡಿತದ ಒಂದ್ಸಲ. ಬೈಲಿಗೆ ನಾಶ ಅದೇನು? ಇಲ್ಲ. ಬೈಲು ಇಲ್ಲದೆ ಕೊಡ ಆಗಿಲ್ಲ, ಬೈಲು ಇಲ್ಲದೆ ಕೊಡ ಆಗೋದಿಲ್ಲ. ಈ ಬೈಲಿದ್ದಕ್ಕೆ ಮಠಕ್ಕೆ ಹೆಣ್ಣು ನೋಡಿದ್ದು. ಬೈಲಂದ್ರೆ ನಾವು ನೀವೆಲ್ಲ ಕೂತೀವಲ್ಲ, ಈ ಬೈಲಿದ್ದಕ್ಕೆ ಮಠ ಕಟ್ಟಕ್ ಬಂತು. ಬೈಲು ಇಲ್ಲ ಮಠ ಕಟ್ತಿದ್ವು, ಬೈಲು ಇದ್ದದಕ್ಕೆ ಮಠ ಕಟ್ಟಿವಿ. ಈ ಬೈಲು ಯಾವಾಗಿತ್ತು? ಮಠ ಕಟ್ಟೋದಕ್ಕಿಂತ ಮುಂಚೆನೂ ಬೈಲಿತ್ತು, ಈ ಕಟ್ಟಿದಾಗೂ ಬೈಲಾದ. ನಾಳೆ ಸಾವಿರಾರು ವರ್ಷದ ಮೇಲೆ ಮಠ ಬಿದ್ದರೂ ಕೂಡ ಈ ಬೈಲು ಶಾಶ್ವತವಾಗಿರ್ತದೆ. ಇರ್ತದಿಲ್ರಿ, ಅನುಮಾನ ಇಲ್ಲಲ್ಲ. ಅದರಂಗೆ ಈ ಜೀವಾತ್ಮ ಮೊದಲು ಇದ್ದ, ಈಗ ನಾನ. ಈ ದೇಹ ಬಿದ್ದ ಮೇಲೆ ಆ ಜೀವಾತ್ಮ ಮೂರು ಕಾಲದಾಗ ಶಾಶ್ವತವಾಗಿರೋವನೇ. ಆದರೆ ಹುಟ್ಟಿದ ಘಟಮಠಕ್ಕೆ ನಾಶ ಆದ ವಿನ ಬೈಲಿಗೆ ನಾಶ ಇಲ್ಲ. ಹುಟ್ಟಿದ ದೇಹಗಳಿಗೆ ನಾಶ ಆದ ವಿನ ಯಾವ ಜೀವಿಗಳಿಗೆ ನಾಶ ಇಲ್ಲ ಅಂತ ತತ್ವವನ್ನ ನಾವು ನೀವೆಲ್ಲರೂ ತಿಳ್ಕೊಬೇಕಾಗ್ಯದ. ಸಮಯ ಆಯ್ತಲ್ಲ, ತಿಳ್ಕೊಂಡು ನಾವೇನಾಗ್ಬೇಕಂದ್ರೆ ಕೃತಾರ್ಥ ಆಗ್ಬೇಕು. ನಾ ಅದಕ್ಕೆ ಹೇಳಿದ್ದು ಉದಾಹರಣೆ, ಒಬ್ಬ ಮಾಲಕನ ಅವಶ್ಯಕತೆ ಆದಂತ ಆಕಳು, ಕಷ್ಟದಲ್ಲಿ ಇದ್ದಂತ ಆಕಳು ಸುಖ ಪಡಬೇಕಾಗಿದ್ರೆ ಒಬ್ಬ ಮಾಲಕನಿಂದಲೇ ಸಾಧ್ಯವಿನ ಮತ್ತಾರಿಂದಲ್ಲ. ಹಾಗಾಗಿ ನಾವು ನೀವೆಲ್ಲರೂ ದುಃಖದಲ್ಲಿ ಬಿದ್ದವರು ಈ ದುಃಖದಿಂದ ಪಾರಾಗಬೇಕಾದ್ರೆ ಒಬ್ಬ ಸದ್ಗುರುನಾಥ ಆನ ನನಗಂತ ಯಾರಿಗೆ ಜ್ಞಾನ ಅದ ಅವರು ಮಾತ್ರ ಈ ದುಃಖದಿಂದ ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆದ, ಇದರ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಮಠದಲ್ಲಿ ಇಷ್ಟು ಜನ ಸೇರಿ ಪ್ರತಿದಿನ ಈ ಸತ್ಸಂಗದಲ್ಲಿ ನೀವು ಭಾಗಿಯಾದರೆ ಮುಂದಿನ ದಿನಗಳಲ್ಲಿ ಬಹಳ ವಿಷಯಗಳನ್ನ ತಿಳ್ಕೊಬೇಕಾಗ್ಯದ. ಇದು ಶಾಂಪಲ್ ಅಂತ ನಾವು ಹೇಳಿ ಈ ನಮ್ಮ ಪ್ರಭು ಪ್ರತಿದಿನ ಶಕ್ತಿಗಳಿಂದ ಇಲ್ಲಿಗೆ ಯಾಕೆ ಕಳಿಸ್ತಿದ್ದೀವಿ ಅಂದ್ರೆ ಈ ಮಠ ಮಾಡಿದ ಉದ್ದೇಶನೇ ಬಹಳ ವಿಶೇಷ ಅವ. ಬಹಳ ಕಡೆ ಮಠಗಳಾಗವಿಲ್ಲಂತಲ್ಲ, ಅದು ಇಲ್ಲಿ ಮಠ ಆದದ್ದು ಬಹಳ ವಿಶೇಷ ಅದ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳೇ, ಸದ್ಗುರು ಬಸವಾನಂದ ಮಹಾಸ್ವಾಮಿಗಳೇ ಅವರು ಒಬ್ಬ ವ್ಯಕ್ತಿಯನ್ನ ನಮ್ಮ ಯಾವ ವೇದಾಂತ ಬಳಗದಲ್ಲಿ ಸೃಷ್ಟಿಯನ್ನು ಮಾಡಿ, ಅವರು ಬೇರೆ ಯಾರಲ್ಲ, ದಯಾಸಾಗರ್ ರೆಡ್ಡಿ ಅಂತ ಹೇಳಿ ರಾಯಚೂರವರು, ಮಾತೆ ಅನ್ನಪೂರ್ಣೇಶ್ವರಿಯ ಪತಿಯವರು. ಅವರ ಹೃದಯದಲ್ಲಿ ಆ ಸದ್ಗುರು ಸಿದ್ಧಾರೂಢರೇ ಒಂದು ಒಳ್ಳೆಯ ಬುದ್ಧಿಯನ್ನ ಪ್ರವೇಶ ಮಾಡಿ, ಹೋಗನಿ ಈ ಭಾಗದಲ್ಲಿ ಇಂತಹ ಒಂದು ಮಠವನ್ನ ನೀವು ನಿರ್ಮಾಣ ಮಾಡಿದರೆ ನಿಮ್ಮ ಕಡೆಯಿಂದ ಸಾವಿರಾರು ಜನ ಉದ್ಧಾರ ಆಗ್ತದ, ನೂರಾರು ಜನಕ್ಕೆ ಕಲ್ಯಾಣ ಆಗ್ತದ. ಆ ಪುಣ್ಯ ಕಾರ್ಯ ನಿರಂತರವಾಗಿ ಜಗತ್ತಿನಲ್ಲಿ ಉಳಿತದ ಅನ್ನುವಂಥ ಪ್ರೇರಣೆಯಿಂದನೇ ಆ ಜಾಗವನ್ನ ಕೊಟ್ಟಂತ ನಮ್ಮ ಶರಣ ಶಿವರಾಯಪ್ಪನವರು ಅದಕ್ಕೆ ಪ್ರೇರಣೆಯಾಗಿ ಇದಕ್ಕೆ ಕಟ್ಟಡಕ್ಕೆ ಬೇಕಾದಂಥ ಸಕಲ ಸಿದ್ಧಿಗಳನ್ನು, ಸಕಲ ಸೌಕರ್ಯಗಳನ್ನು, ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ, ಒಂದು ಚೂರು ಅವರು 10 ರೂಪಾಯಿ ನಾವು ಖರ್ಚು ಮಾಡಿವಿ ಅನ್ನೋ ಮನೋಭಾವ ಇಲ್ಲದೆ 60-70 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅವರು 100 ರೂಪಾಯಿ ಖರ್ಚು ಮಾಡಿದ ಅಂತಕ್ಕಂಥ ಭಾವ ಇಲ್ಲ ಅವರಿಗೆ. ಆ ರೀತಿ ಇವತ್ತು ಜಗತ್ತಿನಲ್ಲಿ ಸಿಗಬೇಕಾಗಿದ್ರೆ ಬಹಳ ಕಷ್ಟ ಅದ. ಅದಕ್ಕೆ ಅವರಿಗೆ ಸದ್ಗುರು ಸಿದ್ಧಾರೂಢ ಬಸವಾನಂದ ಮಹಾಸ್ವಾಮಿಗಳೇ ಅವರ ಹೃದಯದಲ್ಲಿ ನಿಂತು
ಅವರನ್ನ ಸಾಧನ ಮಾಡಿಕೊಂಡು ನೀರು ತರಬೇಕಾದ್ರೆ ಕೊಡ ಸಾಧನ, ಮಣ್ಣೆ ನೀರು ತರಂಗಿಲ್ಲ, ಕೊಡ ಆದಾಗ ನೀರು ತರ್ತಾರ. ಅವರಂಗ ಜಗತ್ತಿನಲ್ಲಿ ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಭಗವಂತ ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಕಡೆಯಿಂದನೇ ಎಲ್ಲ ಕಾರ್ಯವನ್ನು ಮಾಡಿಸ್ತಾನ. ಅದಕ್ಕಾಗಿ ಆ ಕಾರ್ಯವನ್ನು ಮಾಡಿದಂಥವರು, ಆ ಕಾರ್ಯವನ್ನು ಪ್ರೇರಣೆ ಮಾಡಿದಂಥ ಎಲ್ಲರೂ ಕೂಡ ಶಿವಸ್ವರೂಪಗಳೇ, ಪರಮಾತ್ಮ ಸ್ವರೂಪಗಳೇ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗ್ತದ. ಒಟ್ಟಿನಲ್ಲಿ ಈ ಮಠದ ಲಾಭ ನಿಮಗಾಗಲಿ ಅನ್ನೋ ಉದ್ದೇಶ. ಈ ಮಠ ನಿರ್ಮಾಣ ಆಗಿ ಇದು ಯಾರು ತಗೊಂಡು ಹೋಗ್ತೀವಿ? ಇದು ನಾವು ತಗೊಂಡು ಹೋಗೋದಲ್ಲ, ಅವ್ರು ಕಟ್ಟಿದವರು ತಗೊಂಡು ಹೋಗೋದಲ್ಲ, ಕಟ್ಟಿಸಲಿಕ್ಕೆ ಪ್ರೇರಣೆ ಮಾಡಿದಂಥ ಸಿದ್ಧಾರೂಢರಿಗೂ ಬೇಕಾಗಿಲ್ಲ. ಅವ್ರಿಗೆ ಹಾಕ್ಬೇಕು. ಅವರಿಗೆ ಈ ಭಾರತದ ಕರ್ನಾಟಕದಲ್ಲಿ ಸುಮಾರು 12,000 ಮಠಗಳವ. ಸಿದ್ಧಾರೂಢ ಮಠ 12,000, ಒಂದಲ್ಲ ಎರಡಲ್ಲ. ಆದರೆ ಅವರಿಗೂ ಮಠದ ಅಪೇಕ್ಷೆ ಇಲ್ಲ, ಕಟ್ಟಿದವರಿಗೂ ಮಾಡಿದನೆಂಬುದು ಮನದಲ್ಲಿ ಮೊದಲೇ ಇಲ್ಲ. ನಾವೇನು ಮಾಡೀವಿ ಅಂತ ಒಬ್ಬರ ಮುಂದೆ ಬಾಯಿ ತೆರೆದು ಇದುವರೆಗೆ ಹೇಳೇ ಇಲ್ಲ. ಅವ್ರು ಎಂದೂ ಇನ್ನೂ 10 ವರ್ಷ ಆದರೂ ಯಾರ ಮುಂದೆ ಹೇಳಿದಿಲ್ಲ. ಹಾಗಾಗಿ ಎಲ್ಲ ಧರ್ಮ ಕಾರ್ಯಗಳು ಇಲ್ಲಿ ನಡೆದವಂದ್ರೆ ಇಲ್ಲಿ ಯಾವುದು ಅಧರ್ಮದ ಅನ್ಯಾಯದಿಂದ ಏನಾದರೂ ಮಾಡಿದಂಥ ಮಠ ಅಲ್ಲ. ಇದು ಶುದ್ಧ ಕಾಯಕದಿಂದ, ಶುದ್ಧವಾದ ಮನಸ್ಸಿನಿಂದ, ಶುದ್ಧವಾದ ಗುರುಗಳ ಸಂಕಲ್ಪದಿಂದ, ಸಿದ್ಧಾರೂಢ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಇದು ಆದದ್ದು ಪುಣ್ಯ ಕ್ಷೇತ್ರ ಅದ. ಈ ಕ್ಷೇತ್ರದಲ್ಲಿ ನೀವೇನು ಅನ್ಕೊಂತೀರಿ ಅದೆಲ್ಲವೂ ಪ್ರಾಪ್ತಿಯಾಗುವಂಥ ಮಹಾಶಕ್ತಿ ಸಿದ್ಧಾರೂಢರೇ ಈ ಮಠದಲ್ಲಿ ಕುಂತಾರ. ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಅಂತ ಎಂದು ನಿಶ್ಚಯ ನಿಮಗಾಗ್ತದ. ಆವತ್ತಿನ ದಿನವೇ ನಿಮ್ಮ ಸಕಲ ದುಃಖಗಳು ನಿವೃತ್ತಿಯಾಗಿ ಶಾಂತಿ ಸುಖ ನೆಮ್ಮದಿ ಆಗ್ತದ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಈಗಾಗಲೇ ಸುಮಾರು ಜನ ನನಗೆ ಆಶ್ಚರ್ಯ ಆಯಿತು. ಈ ಮಲ್ಲಾಪುರ ಮಠದಲ್ಲಿ ಕೇಳಲಿಕ್ಕೆ ಒಂದು 4-5 ಜನ ಬರ್ತಾರೆ. ಇಲ್ಲಪ್ಪ, ಬರದಿದ್ರು ಪರವಾಗಿಲ್ಲ, ನೀವು ಗಂಡ ಹೆಂಡತಿ ನಿಮ್ಮ ಕುಟುಂಬ ಆದ್ರೆ ಕೇಳ್ರಂದೀವಿ ನಾವು. ಯಾಕೆ ಕೇಳ್ತೀವಿ ಅಂದರೆ ಊಟ ಮಾಡಿದವರಿಗೆ ಹೊಟ್ಟೆ ತುಂಬ್ತದ, ಹೌದಿಲ್ರಿ? ಯಾರು ಊಟ ಮಾಡ್ತಾರ ಅವ್ರಿಗೆ ಹೊಟ್ಟೆ ತುಂಬ್ತದ, ಯಾರು ಕೇಳ್ತಾರ ಅವ್ರಿಗೆ ನೆತ್ತಿ ತುಂಬ್ತದ. ಅದು ನಮ್ದೇನಲ್ಲ, ನಮ್ದು ದಾಸೋಹ ಇಡೋದು ನಮ್ಮ ಧರ್ಮ, ಕೇಳೋದು ಬಿಡೋದು ಅವ್ರ ಧರ್ಮ ಅಂತ ಅನ್ಕೊಂಡಿದೀವಿ. ಆದ್ರೂ ಕೂಡ ಈ ಮಠ ಆದಾಗನೇ ಸಂಕಲ್ಪ ಆಗ್ಯದ, ಇಲ್ಲಿ ಜನಗಳಿಗೆ ಇದು ಉಪಕಾರ ಆಗ್ತದ ಅಂತ ಭಾವನೆಯಿಂದನೇ ನಿರ್ಮಾಣ ಆಗ್ಯದ. ನೀವೆಲ್ಲರೂ ಇದ್ರ ಕೂಡ ಇದು ಕಾರ್ಯದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಕೂಡ ಒಬ್ಬರು ಪ್ರಸಾದ ಮಾಡ್ತಂಥ ಸುದ್ದಿ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಪ್ರತಿನಿತ್ಯ ಅದು ತಮ್ಮ ಊರಲ್ಲಿ ನಮ್ಮ ಹೊಸಪೇಟೆ ಶಿಷ್ಯರಿಂದಂತೂ ಈ ಮಠಕ್ಕೆ ಬಹಳಷ್ಟು ಕಾರ್ಯ ಮಾಡ್ಯಾರ. ಅವ್ರು ಏನು ಕಾರ್ಯ ಮಾಡಿದ್ರು ಕೂಡ ನಾವು ಮಾಡೇನಿ ಅನ್ನುವಂಥ ಒಂದು ಮಾತು ನನಗೂ ಹೇಳಿಲ್ಲ. ನನಗೆ ಒಂದಿನ ಯಜಮಾನ ಹೇಳಿದಾಗ ಗೊತ್ತಾಯ್ತು, ಇಲ್ಲಪ್ಪ ನೀವು ಮಾಡಿದವ್ರನ್ನ ಹೇಳಬೇಕು. ಮಾಡಿದವ್ರದ್ದು ಯಾಕೆ ಹೇಳ್ಬೇಕಂದ್ರೆ ಅವ್ರ ಹೆಸರನ್ನ ಮತ್ತೊಬ್ರಿಗೆ ನಾವು ಹೇಳ್ಬೇಕಾಗ್ಯದ. ಯಾರು ಮಾಡಿದವ್ರ ಹೆಸರು ಮತ್ತೊಬ್ರಿಗೆ ಹೇಳ್ಬೇಕಾಗ್ಯದ. ಆ ಉದ್ದೇಶಕ್ಕಾಗಿ ಅವ್ರು ಯಾವುದು ಹೇಳೋದು ಬೇಡ, ನಮ್ಮ ಹೆಸರು ಬೇಡ ಅಂತ ಹೇಳಿದ್ರು ಕೂಡ ಈ ಮಠಕ್ಕೆ ತಾವು ಶರೀರದಿಂದ ಭಾಳ ಕಾರ್ಯ ಮಾಡೋರ, ಕೈಲಾದಷ್ಟು ಕೂಡ ಮಠದಲ್ಲಿ ತಮ್ಮ ಸೇವೆಯನ್ನು ಹೊಸಪೇಟೆ ನಮ್ಮ ಶಿಷ್ಯರಿಂದ ಭಕ್ತರಿಂದ ಮಾಡಿದ್ದಾರೆ. ಅವರಂತೆ ಬೇರೆ ಬೇರೆ ಗ್ರಾಮದವರು ಈ ಕಾರ್ಯವನ್ನು ಮಾಡ್ತಾರಂತ ಸುದ್ದಿ ಕೇಳಿದಾಗ ನಮ್ಗೆ ಅತೀವ ಸಂತೋಷ ಆಗ್ಯದ, ಭಾಳ ಆನಂದ ಆಗ್ಯದ. ಇದೇ ಪ್ರಕಾರವಾಗಿ ಈ ಮಠದಲ್ಲಿ ಶ್ರಾವಣ ಮಾಸ ಮುಗಿಯುವ ಪರ್ಯಂತರವಾಗಿ ತಾವು ಕಾರ್ಯವನ್ನು ನಡೆಸರಿ. ಕೊನೆಯ ದಿನದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡುವ ವಿಚಾರವನ್ನು ಇಟ್ಟುಕೊಂಡು ಎಲ್ಲರೂ ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಈ ಯಾವ ಸೇವೆಯನ್ನು ಮಾಡಿ ಕೃತಾರ್ಥರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದೇನು ಪ್ರಭು ಇಲ್ಲಿವರೆಗೂ ಏನು ಇಲ್ಲಿ ಓದ್ ಬನ್ನಿ. ಇಲ್ಲಿವರೆಗೂ ಸಿದ್ಧಾರೂಢ ಮಠದಲ್ಲಿ ಅನ್ನದಾಸೋಹ ಮಾಡಿದವರು ಶ್ರೀಮತಿ ಲಕ್ಷ್ಮೀ ಶ್ರೀ ಶಿವಣ್ಣ ಕೆ ಮಲ್ಲಾಪುರ, ಆಮೇಲೆ ಶ್ರೀಮತಿ ಬಸಮ್ಮ ಸಾಯಿಬಣ್ಣ
ಜಿ ಮಲ್ಲಾಪುರ, ಶ್ರೀಮತಿ ಸಿ ಮಲ್ಲಪ್ಪ ಹೊಸಪೇಟೆ ಮತ್ತು ಶ್ರೀಮತಿ ಅಂಬಮ್ಮ ರಾಮಪ್ಪ ಹೊಸಪೇಟೆ, ಶ್ರೀಮತಿ ಸುರೇಶಗೌಡ ಹಾಗೂ ಶ್ರೀ ಮಲ್ಲಾಪುರ ಹಾಗೂ ಮಲ್ಲಾರೆಡ್ಡಿಪ್ಪಗೌಡ ಮತ್ತು ಸುಶಾಂತಗೌಡ ಜಿ ಮಲ್ಲಾಪುರ. ನಿನ್ನೆ ದಿನ ಶ್ರೀಮತಿ ರತ್ನಮ್ಮ ಶ್ರೀ ಶಂಕರಪ್ಪ ಶ್ರೀನಿವಾಸಪುರ. ಇವತ್ತಿನ ದಿನ ಈ ಮಠಕ್ಕೆ ಸಾಕಷ್ಟು ಕಾರ್ಯವನ್ನು ಮಾಡಿ ಈ ಮಠ ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತರಾದ ಶ್ರೀಯುತ ದಯಾಸಾಗರು ರಾಯಚೂರು ಇವರು. ಅವರು ಇವತ್ತ ತಮ್ಮ ಮಕ್ಕಳು ಬೆಂಗಳೂರಲ್ಲಿ ಅವರ ಮಕ್ಕಳು ಇರ್ತಾರೆ. ಅವರ ಮಕ್ಕಳು ಕೂಡ ಇವತ್ತ ಇಲ್ಲಿ ಆಗಮಿಸಿ ಡಾಕ್ಟರ್ ಬಂದ್ರಲ್ರಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರ ಡಾಕ್ಟ್ರು ಮತ್ತು ಡಾಕ್ಟರ್ ಹೆಂಡತಿ ಅವರಿಬ್ಬರು ಡಾಕ್ಟ್ರು. ಅವರು ಕೂಡ ಶ್ರೀಮಠದ ಶಿಷ್ಯರೇ, ಬೇರೆ ಯಾರಲ್ಲ. ಇಡೀ ಕುಟುಂಬ ನಮ್ಮ ಶ್ರೀಮಠದ ಶಿಷ್ಯವರ್ಗ. ಇವರು ಮಾಡಿದ ಕಾರ್ಯ ಒಂದಲ್ಲ ಎರಡಲ್ಲ, ಬಹಳ ಅದ್ಭುತ ಕಾರ್ಯವನ್ನು ಮಾಡಿದವರು. ಅದೇ ಪ್ರಕಾರವಾಗಿ ಈ ಮಠ ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ಒಂದು ಕಿವಿ ಮಾತು ಹೇಳ್ತೇನೆ. ಅವರ ಧರ್ಮಪತ್ನಿಯವರು ಶ್ರೀಮತಿ ಲಕ್ಷ್ಮಿಯವರು ಹೇಗಿದ್ರು ಅಂದ್ರೆ, ಅವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ನಾವು ಹೋಗಿ ದೇವರಿಗೆ ನಮಸ್ಕಾರ ಮಾಡೋಕ್ಕಿಂತ ಈ ಗದ್ದಿಗೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕುಂತಾರಲ್ಲ ಆ ಎಮ್ಮಗೆ ಒಂದ್ಸಲ ಅನ್ನಪೂರ್ಣೇಶ್ವರಿ ಅಂತ ನೀವು ಕೈ ಮುಗಿದು ಸಾಕು, ಅಷ್ಟು ಧನ್ಯರಾಗ್ತೀರಿ. ಯಾಕಂದ್ರೆ ಅಷ್ಟು ಪುಣ್ಯ ಕಾರ್ಯವನ್ನು ಮಾಡಿದವರು. ಕೊರೋನಾ ಸಮಯದಲ್ಲಿ ರೋಡಿಗೆ ಸುಮಾರು 100 ಪಾಕೆಟನ್ನು ಮಾಡಿಕೊಂಡು ಲಾರಿಯಲ್ಲಿ ನಡೆಸುವಂಥ ಡ್ರೈವರಿಗೆ, ಕ್ಲೀನರಿಗೆ ಎಲ್ಲಿ ಊಟ ಸಿಗದಂಥ ಪ್ರಸಂಗದಲ್ಲಿ ಮಂತ್ರಾಲಯ ರೋಡ್ ಪ್ರಕಾರ ಹೋಗಿ ಪಾಕೆಟನ್ನು ದಿವಸ ಹಂಚಿ ಬಂದಂಥ ಪುಣ್ಯಾತ್ಮರು. ಆ ಕುಟುಂಬದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ವರ್ಣನಾ ಅತೀತವಾದಂಥ ಕಾರ್ಯ. ಅಂಥವರು ಕೂಡ ನಮ್ಮ ಶ್ರೀಮಠಕ್ಕೆ ಒಂದು ಶಿಷ್ಯ ವರ್ಗದಲ್ಲಿ ಸೇರ್ಪಡೆಯಾಗಿ ಯಾವ ಅಹಂಕಾರ ಅಭಿಮಾನ ಇಲ್ಲದೆ ಇನ್ನೂ ಈ ಮಠ ಬೆಳೀಲಿ, ಇನ್ನೂ ಈ ಮಠದಿಂದ ಜನಗಳು ತಾವೆಲ್ಲರೂ ಉದ್ಧಾರ ಆಗಲಿ. ತಾಯಿಯಂದ್ರು ಕೂಡ ಕೇಳಿ ಪವಿತ್ರ ಆಗ್ರಿ. ನೀವು ಎಂದು ಬಿಡಬಾಡ್ರಿ, ನಮ್ಮ ಶಾಸ್ತ್ರ ಕೇಳೋದು ಬಿಡಬಾಡ್ರಿ. ಯಾಕಂದ್ರೆ ನೀವು ಇಲ್ಲಿವರೆಗೂ ಬರೇ ಮನೆಯಲ್ಲಿ ಕಾರ್ಯವನ್ನು ಮಾಡಿರಿ, ಇಲ್ಲಂತಲ್ಲ. ನಿಮ್ಮದು ಅದ್ಭುತವಾದ ಕೊಡುಗೆ ಅದ, ನಿಮ್ಮ ಕೊಡುಗೆ ಭಾಳ ಅದ. ನೀವು ಕೇಳಿ ಧನ್ಯರಾಗ್ರಿ, ನೀವು ಕೇಳಿ ಪುನೀತರಾಗ್ರಿ. ನೀವೆಲ್ಲರೂ ಪುರುಷರು ಬಂದಾಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಮನೆಯವರನ್ನ, ಕುಟುಂಬದವ್ರನ್ನ ಕರ್ಕೊಂಡು ಬರ್ರಿ. ಯಾಕಂದ್ರೆ ಇದು ತಿರುಗ ಸಮಯ ಸಿಗೋದಲ್ಲ, ಸಿಕ್ಕಾಗನೇ ಇದನ್ನು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಪುಣ್ಯಕತೆಯೇ ಕರ್ಣಕ್ಕೆ ಭೂಷಣ ಅಂತ ಸರ್ಪಭೂಷಣ ಹೇಳ್ಯಾರ. ನೀವು 4 ಹಿತವಾದ ಮಾತುಗಳನ್ನು ಕೇಳಿ ಸುಖವಾಗಿರ್ಲಿ ಅಂತಕ್ಕಂಥ ವಿಚಾರಣೆ ನಮ್ದೆಲ್ಲ ಉದ್ದೇಶ ಅದ.